ಪ್ರವಾಹದ ಜೊತೆನೆ ನಾವೆಲ್ಲ ಹೋಗೋದು ಎಲ್ಲರಿಗೂ ಗೊತ್ತಿದೆ. ಇಡೀ ಜಗತ್ತೆ ಎಲ್ಲಾ ಜೀವಕೋಟಿಗಳು ಆ ಪ್ರವಾಹದ ವಿರುದ್ಧ ಎಲ್ಲಾ ಪ್ರವಾಹದ ಸಮೇತನ ಹೋಗ್ತಿರೋದು. ಪ್ರವಾಹ ಯಾವ ಕಡೆ ಹೋಗ್ತಿದ್ಯೋ ಆ ಕಡೆ. ಹಾಗೆ ದೇಹ ನಾನು, ಇಂದ್ರಿಯ ನಾನು, ಜಗತ್ತು ಸತ್ಯ, ಹೆಂಡತಿ ಮಕ್ಳು ಸತ್ಯ, ದುಡ್ಡು ಸತ್ಯ, ಮನೆ ಸತ್ಯ, ಈ ರೀತಿ ಅನ್ನೋದೇ ಆ ಪ್ರವಾಹ ಜೊತೆ ಹೋಗ್ತಿರೋದು. ಈಗ ಯಾರು ನಾನು ಆತ್ಮಜ್ಞಾನವನ್ನ ಪಡಿಬೇಕು, ಗುರುಗಳ ಹತ್ರ ಎಲ್ಲ ನಾನು ಈ ಭವಬಂಧನವನ್ನ, ಸಾಗರವನ್ನ, ಭವಸಾಗರ ಇದು ಬಹಳ ದೊಡ್ಡದಿದು, ಎಲ್ಲೋಗ್ತೀನೋ ಏನಾಗ್ತೀನೋ ಅಂತ ಗಾಬರಿಯಾಗಿ ಏನ್ ಅವನಿಗೆ ಅನ್ಸಿದ್ಯಲ್ಲ ಅವ್ರಿಗೆ ಹೇಳ್ತಿದ್ದಾರೆ, ನೀ ಏನ್ ಅಷ್ಟೊಂದು ನಾನ್ ಇದೆಲ್ಲ ಅಂತೀಯಲ್ಲ, ಇದೆಲ್ಲ ನಾನು ಅಂತ. ಈ ನಾನ್ ಬಂದ್ರೇನೆ ಈ ಸಂಸಾರ ಸಾಗರ ಬರೋದು. ಈ ಸಂಸಾರ ಬಂದಿರೋದೇ ಈ ನಾನಿನಿಂದ. ಆ ನಾನು ನೀನ ನೋಡು, ಅದನ್ನ ವಿಚಾರಿಸು, ಅದನ್ನ ಯಾವ ರೀತಿ ವಿಚಾರ ಮಾಡೋದು ಅಂತ ಮುಂದೆ ಅದನ್ನ ಕ್ರಮವಾಗಿ ಹೇಳ್ತಿದ್ದಾರೆ. ಆರು ನಾನೆಂದು ವಿಚಾರಿಸು, ನೀನ್ ಯಾರು ಅನ್ನೋದನ್ನ ವಿಚಾರ ಮಾಡಿ ನೋಡು. ಆ ತಿಳಿಯೇ ಆ ರೀತಿ ನೀನ್ ವಿಚಾರ ಮಾಡಿ ತಿಳಿದ್ರೆ ಸಂಸಾರ ಸಾಗರ ಯಾವ ದೊಡ್ಡದು ಸಂಸಾರ ಸಾಗರ ಉತ್ತರಿಪೋದು, ಇದನ್ ದಾಟದೇನ್ ಬಹಳ ದೊಡ್ಡ ವಿಷಯನಾ, ಆಶ್ಚರ್ಯನ ಅದೇನೋ, ಬಹಳ ಆರಾಮು ಅಂತ. ನೀನ್ ನಾನಾಗಿರೋದಕ್ಕೆ ಬಹಳ ಕಷ್ಟ ಆಗ್ತಿದೆ, ಆ ಮೂಲ ಸಮಸ್ಯೆನೆ ನೀನ್ ನೋಡ್ಬಿಟ್ರೆ ಆರಾಮಲ್ವಾ ಅಂತ. ಆದ್ರೆ ನಮಗನ್ಸ್ತಿದೆ ನೋಡಿ, ಸಂಸಾರ ಮಾಡೋದ್ ಬಹಳ ಆರಾಮು, ದೇಹ ಅನ್ಭವ್ಸೋದ್ ಬಹಳ ಆರಾಮು, ಅದಕ್ಕೇನು ಕಷ್ಟ ಪಡಂಗಿಲ್ಲ. ಆದ್ರೆ ಈ ನಾನ್ ನೋಡೋದೇ ಬಹಳ ಕಷ್ಟ. ರಮಣ ಮಹರ್ಷಿಗಳ ಹತ್ರ ಇವರು ಹೇಳ್ತಿರ್ತಾರೆ, ಕಾವ್ಯಕಂಠ ಮಹಾಮುನಿಗಳು ಬಹಳ ದೊಡ್ಡ ಶ್ರೇಷ್ಠ ಪ್ರಕಾಂಡ ಪಂಡಿತರು, ಎಲ್ಲ ಅಧ್ಯಯನ ತಪಸ್ವಿಗಳು, ಅವ್ರಿಗೆ ಸಾಕ್ಷಾತ್ಕಾರ, ಗಾಯತ್ರಿ ಮಂತ್ರದ ಸಾಕ್ಷಾತ್ಕಾರ ಎಲ್ಲವೂ ಆಗಿರತ್ತೆ. ರಮಣ ಮಹರ್ಷಿಗಳಿಗೆ ಅದೇ ಹೇಳ್ತಿರ್ತಾರೆ, ನೀವೇನಾದ್ರು ನಾನ್ ಕೇಳಿದ ತಕ್ಷಣ ನಿಮ್ಮ ಆ ಬ್ರಹ್ಮಾಸ್ತ್ರ ಮಾತ್ರ ಬಿಡ್ಬೇಡಿ, ನಾನ್ ಯಾರು ಅಂತ ಮಾತ್ರ ಅದನ್ನ ಮಾತ್ರ ಅವ್ರ ಏನ್ ಹೇಳಿದ್ರು ಅವ್ರ ಅದೇ ಮೂಲ ಮಂತ್ರ. ಏನ್ ನೀನ್ ಇದೆಲ್ಲ ಹೇಳ್ತೀರಾ, ನೀನಾ ನೋಡು ಅಂತ. ಅದಕ್ಕೆ ಅವರು ಕಾವ್ಯಕಂಠ ಮಹಾಮುನಿಗಳು ಹೇಳ್ತಿರ್ತಾರೆ, ನೋಡಿ ದೇವಲೋಕಕ್ಕೆ ಹೋಗ್ಬಿಡ್ ಬಾ, ನೀ ಬೇಕಾದ್ರೆ ಹೋಗ್ ಬರ್ತೀನಿ, ಇಂದ್ರ ಲೋಕಕ್ಕೆ ಹೋಗ್ಬಿಡ್ ಬಾ ಅಂದ್ರೆ ಅಲ್ಲೂ ಹೋಗ್ಬಿಡ್ ಬರ್ತೀನಿ, ಆದ್ರೆ ಈ ನಾನಾರು ಅಂತ ಮಾತ್ರ ನನ್ಗ್ ನೋಡು ಅಂತ ಹೇಳ್ಬೇಡಿ, ಆ ಬ್ರಹ್ಮಾಸ್ತ್ರ ಮಾತ್ರ ಬಿಡ್ಬೇಡಿ ಅಂತಿರ್ತಾರೆ. ಯಾಕೆಂದ್ರೆ ನಾನು ಅನ್ನುವ ಭ್ರಮೆ ಅಷ್ಟು ತೀವ್ರ ಆಗಿದೆ. ಹಾಗಾಗಿ ಆ ನಾನು ಅನ್ನೋದನ್ನ ವಿಚಾರ ಮಾಡೋದನ್ನ ಈಗ ನಿಜಗುಣರು ನಿಧಾನವಾಗಿ ಅವುಗಳನ್ನ ಶಾಸ್ತ್ರಬದ್ಧ ಏನ್ ಶಾಸ್ತ್ರಗಳಲ್ಲಿ ಶಬ್ದಗಳನ್ನ ಬಳಸಿ ನಮ್ಮ ಬಗ್ಗೆನೇ ಹೇಳ್ತಾ ಇರೋದು, ಅವುಗಳನ್ನ ಸಂಸ್ಕೃತದ ಕೆಲವು ಶಬ್ದಗಳು, ವೇದಾಂತದ ಶಬ್ದಗಳನ್ನ ಬಳಸಿ ಒಂದು ಕ್ರಮಬದ್ಧತೆ, ಒಂದು ಇದೇ ದಾರಿ ಅಂತ ನಮಗ್ ಗೊತ್ತಿದ್ರೆ, ಈಗ ಬೆಂಗಳೂರಿಗೆ ಹೋಗ್ಬೇಕಾಗಿದೆ, ಅದಕ್ಕೊಂದು ಮಾರ್ಗ ಇರುತ್ತಲ್ಲ, ಆ ಮಾರ್ಗದಲ್ಲಿ ಫಲಕಗಳೆಲ್ಲ ಇರುತ್ತೆ. ಆ ಫಲಕಗಳೆಲ್ಲ ಇದ್ರೆ ನಮ್ಗೆ ಹೋಗೋದಿಕ್ ಬಹಳ ಸುಲಭ. ಹಾಗೆ ಈ ಗ್ರಂಥಗಳು ಇವೆಲ್ಲವೂ ಶಾಸ್ತ್ರಗಳು ಏನಿದೆ ನಮ್ಗೆ ಹೋಗೋದಿಕ್ಕೆ ಅದು ದಾರಿ ಮಾಡುತ್ತೆ. ಆದ್ರೆ ಅವೇ ಸತ್ಯ ಅಲ್ಲ, ಅವೇ ಅಂತಿಮ ಅಲ್ಲ. ಶಾಸ್ತ್ರವನ್ನ ಬುದ್ಧಿ ಬಹಳ ಚುರುಕಿದ್ರೆ ಶಾಸ್ತ್ರವನ್ನ ಬಹಳ ಸ್ಪಷ್ಟವಾಗಿ ಕಲ್ತ್ಬಿಡ್ಬೋದು. ಏನೋ ಒಂದು ವರ್ಷದಲ್ಲಿ ಇಡೀ ಎಲ್ಲವನ್ನೂ ಅಧ್ಯಯನ ಮಾಡಿ ಮುಗಿಸ್ಬೋದು, ಎಲ್ಲವನ್ನೂ ಮಾಡ್ಬೋದು. ಆದ್ರೆ ಅವ್ ಏನ್ ಮಾಡುತ್ತೆ, ಬರೀ ಒಣ ಜ್ಞಾನವನ್ನ ಉಂಟು ಮಾಡುತ್ತೆ, ಅಂತರಂಗದಲ್ಲಿ ಭಾವವನ್ನ ಉಂಟು ಮಾಡೋದಿಲ್ಲ. ಆ ಅನುಭವದ ಕಡೆ ಹೋಗೋದಿಕ್ಕೆ ಬಿಡಲ್ಲ. ಆ ಬುದ್ಧಿ ತಾನೇ ಅಲ್ಲೇ ಮಾತಾಡೋದು, ಅಲ್ಲೇ ಉತ್ತರ ಕೊಡೋದು, ಇಂಥ ಪ್ರಶ್ನೆಗೆ ಇಂಥ ಉತ್ತರ, ಇಂಥದ್ದು ಉದಾಹರಣೆಗಳು, ಇದು ಅದು ಎಲ್ಲಾ ಈ ಶಾಸ್ತ್ರದಲ್ಲೇ ಮಾತಾಡ್ಕೊಂಡು ಹೆಂಗೆ ಗಿಳಿ ಮಾತಾಡುತ್ತಲ್ಲ, ಅದಕ್ಕೂ ನಮಗೂ ಏನೂ ವ್ಯತ್ಯಾಸ ಆಗಲ್ಲ. ಹಾಗಾಗಿ ಆ ಶಾಸ್ತ್ರಗಳು ಹೌದು ಎಲ್ಲಿಯವರೆಗ ಒಂದು ಹಂತದವರೆಗೂ ಮಾತ್ರ, ಅವುಗಳನ್ನೆಲ್ಲಾ ಗೌಣ ಮಾಡಿ ಅನುಭವದ ಕಡೆ ಲಕ್ಷ್ಯ. ಈ ಗ್ರಂಥಗಳೆಲ್ಲವೂ ಶ್ರೇಷ್ಠವೇ, ನಿಜಗುಣರೂ ಶ್ರೇಷ್ಠವೇ, ಆದ್ರೆ ಅವರ ಲಕ್ಷ್ಯ ಏನಿದೆ, ಆ ಲಕ್ಷ್ಯದ ಕಡೆ ಗಮನ ಇರ್ಬೇಕು. ನಾವು ಬರೀ ಇದ್ರಲ್ಲೇನೆ ಓಡಾಡ್ತಾ ಇದ್ರೆ ಯಾವ ದುಃಖಗಳು ಹೋಗೋದಿಲ್ಲ. ಹಾಗಾಗಿ ಈ ಸೂತ್ರಗಳೆಲ್ಲ ಏನಿದೆ ಅಲ್ಲ, ಎಲ್ಲ ಅನುಭವದ ಕಡೆ ಲಕ್ಷ್ಯ ಕೊಡು, ನಿನ್ನ ಅನುಭವದ ಕಡೆ ಲಕ್ಷ್ಯ ಕೊಡು. ಹಾಗಾಗಿ ಸದಾಶಿವ ಗುರುಗಳು ನಮಗೆ ಅದೇ ರೀತಿನೇ, ನಾವು ಪ್ರವಚನ ಕೇಳಿರೋದು, ಶ್ರವಣವನ್ನ ಕೇಳಿರೋದು ಹಾಗೇನೆ. ಎಷ್ಟವ್ರು ಇದೆಲ್ಲ ಶಾಸ್ತ್ರವನ್ನ ಹೇಳಿದ್ರೆ ಅದನ್ನ ಕಡಿಮೆ ತುಂಬಾ ಹೇಳ್ತಿರ್ಲಿಲ್ಲ, ಸುಮ್ನೆ ಎಷ್ಟ್ ಬೇಕಷ್ಟು. ಆದ್ರೆ ಅನುಭವಕ್ಕೆ ತುಂಬಾ ಲಕ್ಷ್ಯ ಕೊಡ್ತಿದ್ರು. ಆ ಕಡೆ ಬಿಡು ಆ ಶಬ್ದವನ್ನ, ಅದನ್ನ ಬಿಡು, ಅವುಗಳನ್ನ ಎಷ್ಟು ದಿನ ಅದನ್ನ ಬಳಸ್ತಿರ್ತೀಯೋ ಅವುಗಳನ್ನ ಇಲ್ಲೇ ಉಳ್ಕೋತೀಯ, ನೀನ್ ಹೋಗೋದಿಲ್ಲ ಆತ್ಮಜ್ಞಾನಕ್ಕೆ ಅಂತಿದ್ರು. ಬಹಳ ಬುದ್ಧಿ ಚುರುಕ ಆಗ್ಬಿಟ್ಟಿದ್ರೆ ಬರೀ ಅದ್ರಲ್ಲೇ ಓಡಾಡ್ತಾ ಇರತ್ತೆ, ಅನುಭವದ ಕಡೆ ಹೋಗೋದಿಲ್ಲ ಅಂತಿದ್ರು. ಅಪ್ಪವರು ಸಹ ಸದಾಶಿವ ಗುರುಗಳಿಗೆ ಹೇಳ್ತಿದ್ರಂತೆ, ಆ ಶಬ್ದಜಾಲ ಮಹಾರಣ್ಯಂ, ಅದು ಬಹಳ ದೊಡ್ಡ ಅರಣ್ಯ, ಅದ್ ನಮಗ್ ಗೊತ್ತಾಗಲ್ಲ. ನಾನು ಶಬ್ದವನ್ನೇ ಬರೀ ಬಳಸ್ತಾ ಇದ್ದೀನಿ, ಅನುಭವದ ಕಡೆ ಹೋಗ್ತಿಲ್ಲ ಅನ್ನೋದು ಮರ್ಸ್ಬಿಡತ್ತೆ. ಆ ಮಾಯನೇ ಆ ರೀತಿ ಇರತ್ತೆ. ಹಾಗಾಗಿ ಆ ಶಬ್ದ ಜಾಲಕ್ಕೆ ಹೋಗದೆ ಅನುಭವವನ್ನ ಬಹಳ ಲಕ್ಷ್ಯದಲ್ಲಿ ಇಡ್ಬೇಕು. ಇಲ್ಲಿ ಅವ್ರು ಏನು ಬಳಸಿರುವ ಶಬ್ದಗಳನ್ನೇ ಇಡ್ಕೊಂಡು ಅವುಗಳಲ್ಲೇ ಮಾತಾಡ್ಕೊಂಡು ಅವುಗಳನ್ನೇ ಮಾಡ್ತಿದ್ರೆ ಅನುಭವ ಏನೂ ಬರೋದಿಲ್ಲ. ಅದರ ಮುಖ್ಯ ಲಕ್ಷ್ಯಾರ್ಥ ಏನಿದೆ, ನಾವು ಅನುಭವವನ್ನ ಅನುಭವಿಸ್ಬೇಕು. ಈಗ ಅವ್ರು ಏನ್ ಹೇಳ್ತಿದ್ದಾರೆ, ಆರು ನಾನೆಂದು ವಿಚಾರಿಸು, ನೀನ್ ಯಾರು ಅನ್ನೋದನ್ನ ವಿಚಾರ ಮಾಡೋ ಅಂದ ತಕ್ಷಣನೇ ನಾನು ಅದನ್ನ ಹೊರಗಡೆ ಬುದ್ಧಿಯಲ್ಲೇ ವಿಚಾರ ಮಾಡ್ತಿದ್ರೆ ಅನುಭವ ಬರೋದಿಲ್ಲ. ಹಾಗಾಗಿ ಅವ್ರು ಏನ್ ಹೇಳ್ತಿದಾರೋ ಅದಕ್ಕೆ ಗುರುಗಳು ಬೇಕು. ಅದರಲ್ಲೂ ಆತ್ಮ
ಆತ್ಮವನ್ನ ಅನುಭವಿಸಿರುವಂತಹ ಆತ್ಮಜ್ಞಾನಿಗಳ ಗುರುಗಳೇ ಬೇಕು. ಅಂತ ಗುರುಗಳ ಹತ್ರ ಈ ಜ್ಞಾನ ಚಿಂತನ ನಡಿಬೇಕು. ಅಂತ ನಾವೇನಾದ್ರು ಜ್ಞಾನ ಚಿಂತನವನ್ನ ಮಾಡ್ಬೇಕು, ಜ್ಞಾನದ ಬಗ್ಗೆ ಸಾಧನೆ ಬಗ್ಗೆ ಇದ್ರೆ ಅಂತ ಗುರುಗಳ ಹತ್ರನೇ ಕೇಳ್ಬೇಕು. ಮಾಮೂಲಿ ನಮ್ಮ ಹಾಗೆ ದೇಹಾದಿಗಳನ್ನ ಅನುಭವಿಸೋರ್ ಹತ್ರ ಕೇಳಿದ್ರೆ ಅವ್ರಿಗೆ ಏನ್ ಸಾಮರ್ಥ್ಯ ಇರುತ್ತೋ, ಅವ್ರ ಬುದ್ಧಿಮಟ್ಟ ಎಷ್ಟಿರುತ್ತೋ ಅವ್ರು ಅದನ್ನ ಹೇಳ್ತಾರೆ. ನಮ್ಗೆ ಏನ್ ಎಷ್ಟಿರುತ್ತೋ ನಾವ್ ಅದ್ ಹೇಳ್ತೀವಿ. ಹಾಗಾಗಿ ಆ ಚರ್ಚೆಗಳಲ್ಲಿ ಯಾಕೆ ಅಷ್ಟೊಂದೆಲ್ಲ ನಮ್ಗೆ ಚರ್ಚೆಗಳು ಮಾಡಿದಾಗ ರಾಗದ್ವೇಷಗಳು, ಕೋಪ ಬರೋದು, ಅವುಗಳೆಲ್ಲ ಯಾಕೆ ಅಂದ್ರೆ ನನ್ಗೆ ಒಂದು ಅಭಿಮಾನವನ್ನ ಬೆಳೆಸ್ಕೊಂಡಿರ್ತೀನಿ. ಸಾಧಕ ಆಗಿದ್ರು ಸಹ ಅವನು ಬಹಳ ಮುಕ್ತವಾಗಿರೋದು ಬಹಳ ಕಷ್ಟ. ಈಗ ನಾನು ನಿಜಗುಣರ ಬಗ್ಗೆನ ಮಾಡ್ತಿರ್ತೀನಲ್ಲ, ಇದ್ರ ಬಗ್ಗೆ ಒಂದು ಅಭಿಮಾನ ಬಂದಿರುತ್ತೆ. ಯಾರು ನಿಜಗುಣರ ಬಗ್ಗೆ ಏನು ಹೇಳ್ಬಾರ್ದು, ನಿಜಗುಣರು ಶ್ರೇಷ್ಠ, ಈಗೆಲ್ಲ ನನ್ ತಲೆಯಲ್ಲಿ ಇರುತ್ತಲ್ಲ. ಹಾಗಾಗಿ ಬೇರೆಯವ್ರು ಇದ್ರಿಗಿಂತ ಅಲ್ಲಿ ಬಹಳ ಚೆನ್ನಾಗಿ ಹೇಳೋರಂದ್ರೆ ನಮ್ ಕೈಲಿ ತಡೆಯಕ್ಕಾಗಲ್ಲ. ಯಾಕೆಂದ್ರೆ ಅದೊಂದು ಅಭಿಮಾನ ಬೆಳೆದಿರುತ್ತೆ. ಆ ರೀತಿ ಯಾವ ಅಭಿಮಾನವು ಅವರ ಲಕ್ಷ್ಯ ಏನಿದೆ, ನಮ್ಮ ಅಹಂಕಾರವನ್ನ ಕಡಿಮೆ ಮಾಡ್ಬೇಕಾಗಿರೋದು, ನಮ್ಮ ಅಭಿಮಾನವನ್ನ ಕಡಿಮೆ ಮಾಡ್ಬೇಕಾಗಿರೋದು ಎಲ್ಲಾ ಮಹಾತ್ಮರು. ನಾವು ಆ ಮಹಾತ್ಮರ ಉಪದೇಶ ಹಿಡ್ಕೊಂಡು ಅಭಿಮಾನ ಮಾಡೋದು. ಹಾಗಾಗಿ ನಾವು ದುಃಖಿಗಳಾಗ್ತೀವಿ. ಯಾಕೆ ರಾಗದ್ವೇಷಗಳಾಗತ್ತೆ ಅಂದ್ರೆ ನಮ್ಮ ಮನಸ್ಸು ಬಹಳ ಚೌಕಟ್ಟನ ಹಾಕ್ಬಿಡತ್ತೆ. ಒಂದು ತಾನೇ ಒಂದು ಕವರ್ ಒಂದು ಕ್ಷೇತ್ರವನ್ನ ತಾನೇ ಒಂದು ಬೇಲಿ ಹಾಕೊಂಡ್ಬಿಡತ್ತೆ. ಏನ್ ಮಾಡಿದ್ರು ಬೇರೆ ದಿನ ಸ್ವೀಕಾರ ಮಾಡಕ್ಕೆ ಹೋಗಲ್ಲ. ಅಕಸ್ಮಾತ್ ಬೇರೆಯವ್ರ ಜೊತೆ ನಾವು ಚರ್ಚೆ ಮಾಡ್ತಿದ್ರುನು ನಂದನ್ ತಲೆಯಲ್ಲಿ ಇಟ್ಕೊಂಡೇ ಚರ್ಚೆ ಮಾಡ್ತಿರ್ತೀನಿ. ನನ್ ರೀತಿನೇ ಅವ್ರ ಉತ್ತರ ಹೇಳ್ಬೇಕು, ನನ್ ರೀತಿನೇ ಅವ್ರು ಹಾಗೆ ಹೇಳ್ಬೇಕು. ಅದ್ರಲ್ಲಿ ಏನಾದ್ರು ಒಂದ್ ತಪ್ಪು ಹೇಳ್ಬಿಟ್ರು ಅದನ್ನ ಸರಿ ಮಾಡೋರ್ಗು ನಮ್ ಸಮಾಧಾನ ಆಗಲ್ಲ. ಈಗ ಪಂಚ ಮಹಾಭೂತಗಳು ಅಂತ ಹೇಳಿರ್ತಾರೆ, ಅದ್ರಲ್ಲಿ ನಾವ್ ಯಾವ್ದೋ ಒಂದ್ ತಪ್ಪು ಹೇಳ್ಬಿಟ್ವಿ. ಅದನ್ನ ಅವರು ಸರಿಯಾಗಿ ಹೇಳೋವರ್ಗು ಅವ್ರನ್ನ ಹುಡುಕೊಂಡೋಗಿ ಅವ್ರಿಗೆ ಅದನ್ನ ಸರಿ ಮಾಡಿ ಅದನ್ನ ಹೇಳಿ, ಏನೂ ಆಗೋದಿಲ್ಲ, ಅದ್ರಲ್ಲಿ ಏನಿಲ್ಲ, ಅವ್ರು ಹೇಳಿಗಳು ಮರ್ತೋಗಿರ್ತಾರೆ. ನನಗದು ಶಾಸ್ತ್ರದ್ ಇರುತ್ತಲ್ಲ, ಅದು ನನ್ನನ್ನು ಆರಾಮಿರಾಗ್ ಬಿಡೋದಿಲ್ಲ. ಹಾಗಾಗಿ ಆ ಶಾಸ್ತ್ರಗಳು ನನ್ನನ್ನ ತಲೆಯನ್ನ ಕೆಡಿಸ್ಬಾರ್ದು. ಶಾಸ್ತ್ರಗಳಾಗ್ಲಿ ಯಾವುದೇ ಗ್ರಂಥಗಳಾಗ್ಲಿ ಎಲ್ಲವೂ ನನ್ನನ್ನ ಮುಕ್ತನನ್ನಾಗಿ ಮಾಡ್ಬೇಕು. ನಾನು ಈಗಿರೋ ಬಂಧನಗಳೇ ಸಾಕಾಗಿದೆ. ಇಲ್ಲಿರುವ ಮೋಹ ಮಮಕಾರಗಳು, ದೇಹದ್ದು, ಹೆಂಡತಿ ಮಕ್ಕಳದು, ದುಡ್ಡದು, ಇವುಗಳನ್ನ ಕಳ್ಕೊಳ್ಳೋದ್ರ ಜೊತೆಗೆ ಅದನ್ನ ಕಳ್ಕೊಳಕ್ಕೆ ಅಂತ ಹೋಗಿ ಇನ್ನೂ ವಿಪರೀತವಾಗಿ ಇವುಗಳನ್ನೆಲ್ಲ ಬೆಳೆಸ್ಕೋಬಾರ್ದು. ಸಾಧಕ ಆಗಿರೋನು ಅದಕ್ಕೆ ಯಾವಾಗ್ಲೂ ಗುರುವಿನ ಹತ್ತಿರ ಪರಮಾತ್ಮನೆಂಬುದ ಅರಿಯಬೇಕು. ಅರಿಯಬೇಕಾದರೆ ಗುರು ಬೇಕು. ಬರೀ ಗುರುಗಳು ಸಿಕ್ಕಿದ್ದಾರೆ, ನಾನು ಅರಿಬೇಕು ಅನ್ನೋದು ಇದೆ. ಗುರು ದೊರೆಯಲಾತನ ಚರಣದೊಳಗೆ ತನ್ನ ಶಿರವನ್ನು ಅಂದ್ರೇನು, ನನ್ ಬುದ್ಧಿನೆಲ್ಲ ತೆಗ್ದಿಡ್ಬೇಕಲ್ಲಿ. ಶಿರವನ್ನು ಮರಸಾದಿಟ್ಟಿರಬೇಕು, ಆಗ್ಲೇ ಆತ್ಮಜ್ಞಾನ ಆಗೋದು. ಅಲ್ಲೂ ಹೋಗಿ ನನ್ನ ಬುದ್ಧಿಗಳನ್ನ ಬಳಸಿದ್ರೆ ಏನು ಪಂಡಿತ ಆಗ್ಬೋದು, ಬಹಳ ದೊಡ್ಡ ಜಗತ್ತಿನಲ್ಲಿ ಎಲ್ಲಾರು ಕೊಂಡಾಡೋ ಹಾಗಾಗಿರ್ಬೋದು, ಎಲ್ಲವೂ ಆಗ್ಬೋದು. ಆತ್ಮಜ್ಞಾನ ಒಂದ್ ಆಗೋದಿಲ್ಲ. ಇನ್ ಏನ್ ಬೇಕಾದ್ರೂ ಆಗ್ಬೋದು. ಆ ರೀತಿ ನಾವು ಇದಕ್ಕೆ ನಿಪ್ಪಾಣಿಗೆ ಹೋಗಿದ್ವಿ. ನಿಪ್ಪಾಣಿಗೆ ಹೋದಾಗ ಅಪ್ಪವ್ರಿಗೆ ಆಗ ಕೊಲ್ಲಾಪುರದಿಂದ ಅವರು ಕಾಲ್ ಇದಾಗಿತ್ತು ಅವ್ರಿಗೆ. ಆಮೇಲೆ ಅದು ಸ್ವಲ್ಪ ಅವ್ರು ಆರಾಮಾಗಿದ್ರು, ಅದು ರೆಸ್ಟ್ಗೆ ಅಂತ ನಿಪ್ಪಾಣಿಗೆ ಬಂದಿದ್ರು. ನಾವು ಹೋದಾಗ ನಾವು ಅಪ್ಪಾಜಿ ಮೊದ್ಲು ಫೋನ್ ಮಾಡಿ ಸದಾಶಿವ ಗುರುಗಳು ಫೋನ್ ಮಾಡಿ ಅಪ್ಪವ್ರಿಗೆ ಹೇಳದ್ಮೇಲೆ ಅಪ್ಪವ್ರು ಬನ್ನಿ ಅಂತ ಹೇಳಿದ್ರೆ ಮಾತ್ರ ಯಾವಾಗ್ಲೂ ಹೋಗ್ತಿದ್ದು. ಅದು ಎಂತ ಪರಿಸ್ಥಿತಿ ಇರ್ಲಿ, ಅಪ್ಪವ್ರು ಹೂ ಅನ್ಲಿಲ್ಲ ಅಂದ್ರೆ ಎಲ್ಲಿಗೂ ಹೋಗ್ತಿರ್ಲಿಲ್ಲ. ಅಪ್ಪವ್ರ ಕಾಲೆಲ್ಲ ಮುರಿದಿತ್ತಲ್ಲ, ಅವಾಗ ಅಪ್ಪಾಜಿ ಹೋಗ್ಬೇಕು ಅಂತ ಅವರೆಲ್ಲ ಕಾಡಸಿದ್ದೇಶ್ವರ ಗುರುಗಳು, ಬೇರೆ ಎಲ್ಲಾ ಗುರುಗಳು ಸದಾಶಿವ ಗುರುಗಳು ಬನ್ನಿ ಅಂತೆಲ್ಲ. ಅಪ್ಪಾಜಿ ಇಲ್ಲ ನಮ್ಗೆ ಅಪ್ಪವ್ರು ಹೇಳ್ಬೇಕು, ಅಪ್ಪವ್ರು ಹೇಳಿದ್ರೆ ಮಾತ್ರ ನಾವ್ ಬರೋದು ಅಂತ. ಆಗ ಕಾಡಸಿದ್ದೇಶ್ವರ ಗುರುಗಳೆಲ್ಲ ಹೇಳ್ತಿದ್ರು, ಅದೆಲ್ಲ ಕೇಳ್ಕೊಂಡ್ ಬರೋದ ಎಲ್ಲಾನುವೆ, ಸುಮ್ನೆ ಬರ್ರಿ, ನೀವು ಹೊರಟ್ ಬರ್ರಿ, ಅವ್ರ ಏನು ಮಾಡಲ್ಲ ಅಂತ. ಏನ್ ಮಾಡಿದ್ರು ಸದಾಶಿವ ಗುರುಗಳು ಹೋಗ್ಲಿಲ್ಲ. ಕೊನೆಗ್ ಫೋನ್ ಮಾಡಿದ್ರು, ಕೊನೆಗೆ ಇಲ್ಲಿಂದಾನೆ ತಡೆಯಕ್ಕೆ ಆಗ್ತಿರ್ಲಿಲ್ಲ ಅಪ್ಪಾಜಿಗೆ. ಕೊನೆಗೆ ಕಾಡಸಿದ್ದೇಶ್ವರ್ಗ್ ಮಾಡಿದಾಗ ಕಾಡಸಿದ್ದೇಶ್ವರ ಅಪ್ಪವ್ರಿಗೆ ಅಲ್ಲೇ ಕೊಟ್ರು. ಅವ್ರಿಗೆ ಅವಾಗ ಪೂರ್ತಿ ತುಂಬಾ ಕಾಲಿದಾಗಿತ್ತಲ್ಲ, ಹೊರಗಡೆನೆ ಒಂದು ಮಂಚದ ಮೇಲೆ ತುಂಬಾ ವಿಪರೀತವಾಗಿ ಆಗಿತ್ತಲ್ಲ. ಆಗ ಅಲ್ಲೇ ಅಪ್ಪವ್ರ ಫೋನ್ ಇಸ್ಕೊಂಡು ಅವಾಗ ಅಪ್ಪಾಜಿ ಕೇಳಿದ್ರು, ಅಪ್ಪ ಈಗ ನಾನ್ ಬರ್ಬೇಕು ಅಂತಿದೀನಿ ಅಪ್ಪ, ನಾನ್ ಬರ್ಲಾ. ಇರ್ಲಿ, ನೀವ್ ಬಂದ್ ಏನ್ ಮಾಡ್ತೀರಿ, ಏನು ಮಾಡ್ಬೇಡ್ರಿ, ಅಲ್ಲಿ ಪ್ರವಚನವನ್ನ ಮಾಡಿ. ಅಪ್ಪವ್ರಿಗೆ ಅಷ್ಟು ಅದ್ರ ಬಗ್ಗೆ ಏನೀಗ ನಾವು ಶ್ರವಣಾದಿಗಳನ್ನ ಮಾಡ್ತೀವಲ್ಲ, ಅಪ್ಪವ್ರಿಗೆ ಅದ್ರ ಬಗ್ಗೆ ಅತಿಯಾದ ಆ ಕೊನೆ ದೇಹ ಬಿಡ್ಬೇಕಾದ್ರುನು ಸಹ ಅವ್ರೆಲ್ಲಾ ಶಿಷ್ಯರಿಗೂ ಹೇಳಿದ್ದು, ಆ 3 ಜನ ಏನು ಅಮೃತಾನಂದ್ ಗುರುಗಳಾಗ್ಲಿ, ಹರ್ಷಾನಂದ್ ಗುರುಗಳಾಗ್ಲಿ, ಬಸವಲಿಂಗ ಸ್ವಾಮಿಗಳಾಗ್ಲಿ ಅಧ್ಯಕ್ಷರು, ಅವ್ರ 3 ಜನನೇ ಕೊನೆಯಲ್ಲಿ ಆ ಚಿಂಚಳಿಯಲ್ಲಿ ಕೊನೆಗೆ ಅಪ್ಪವ್ರು ಇದ್ದಿದ್ದು. ಕೊನೆಯಲ್ಲಿ ಅದು ಕೊನೆ ಇನ್ನೇನ್ ಆಗ್ತಿದೆ ಅಂದಾಗ ಕನೇರಿ ಮಠಕ್ಕೆ ಹೋದ್ರು, ವಾಪಸ್ ಕೊನೆ ಬಿಜಾಪುರದ ಆಶ್ರಮಕ್ ಬಂದ್ರು. ಆ ಚಿಂಚಳಿ ಆಶ್ರಮದಲ್ಲಿ ಕೊನೆಯಲ್ಲಿ ಇವ್ರು 3 ಜನ ಗುರುಗಳು ಕೇಳಿದ್ರು, ಅಪ್ಪ ನೀವೇನೋ ಈಗ, ಆಗಾಗ್ಲೇ ಎಲ್ಲರಿಗೂ ಗೊತ್ತಾಗಿತ್ತು ಅಪ್ಪ ದೇಹ ತ್ಯಾಗ ಮಾಡ್ಬೇಕು ಅಂತಿದ್ದಾರೆ ಅಂತ. ಅಲ್ಲಿ ಹತ್ರದವ್ರಿಗೆ, ಹೊರಗಡೆ ಜಗತ್ತವ್ರಿಗೆ ಗೊತ್ತಿರ್ಲಿಲ್ಲ, ಅಲ್ಲಿ ಅಪ್ಪವ್ರ ಹತ್ರ ಇದ್ದವ್ರಿಗೆಲ್ಲ ಗೊತ್ತಿತ್ತು. ಅಪ್ಪವ್ರು ಸಾಕಲ್ರಿ ಇದು ಅಂತೆಲ್ಲಾ ಹೇಳಿದ್ರು. ಇದಕ್ಕೆ ಇನ್ನೇನು ಔಷಧಿಗಳನ್ನ ಕೊಡಬಾರ್ದು, ಇನ್ನೇನು ಬೇಡ, ಅದೆಲ್ಲ ಏನು ಆಗೋದಿಲ್ಲ, ಯಾವ ಡಾಕ್ಟ್ರು ಬೇಡ, ಏನು ಬೇಡ ಅಂತ. ಸುತ್ತೂರ್ ಜಗದ್ಗುರುಗಳು ಎಲ್ಲ ಅವ್ರು ಅಂದಿದ್ರು, ನೀವು ಬರೀ
ಸುಮ್ನೆ ಒಂದ್ ಹೂ ಅಂತ ಅನ್ನಿಯಪ್ಪ ನೀವು, ನಾವು ಅರ್ಧ ಗಂಟೆ ಅಷ್ಟೇ ನೀವು ಕೊಡಿ ನೀವು ನನಗೆ, ಎಲ್ಲಾ ಏನ್ ಫಾರಿನಿಂದ ಎಲ್ಲ ಡಾಕ್ಟರ್ ಕರೆಸ್ತೀವಿ ಅಂತ, ಇಲ್ಲ ಇಲ್ಲಿಗಾರು ಕರೆಸ್ತೀವಿ, ಇಲ್ಲ ನಿಮ್ಮನ್ನಾರು ಅಲ್ಲಿ ಕರ್ಕೊಂಡು ಹೋಗ್ತೀವಿ, ಬರೀ ಒಂದ್ ಸುಮ್ನೆ ನೀವು ಹೂ ಅನ್ನಿ ಸಾಕು, ಎಲ್ಲಾ ವ್ಯವಸ್ಥೆ ನಿಮ್ಗೆ ಏನು ಇಲ್ದೇ ಇದ್ರು ನಿಮ್ಗೆ ಏನೂ ತೊಂದರೆ ಆಗದೆ ಇರೋ ಮಾಡ್ತೀವಿ ಅಂತ. ಏನ್ ಮಾಡಿದ್ರು ಅಪ್ಪ ಅವ್ರು ಒಪ್ಲಿಲ್ಲ. ಇಲ್ಲ ಅದು ಇಲ್ಲಿವರೆಗೂ ನನಗೆ ಬಹಳ ಸಹಾಯ ಮಾಡಿದೆ, ಬಹಳ ನನಗೆ ಅದು ಉಪಕೃತ ಮಾಡಿದೆ, ಸಾಕು ಇನ್ನ ಅದ್ರದ್ದು ಅದು ನನಗೆ ಇನ್ನೂ ಎಷ್ಟು ವರ್ಷ ಇರೋದು ಅಂತೆಲ್ಲ ಹೇಳಿ ನಿರ್ಧಾರ ಮಾಡಿದ್ರಲ್ಲ. ಕೊನೆಗೆ ಅವರೆಲ್ಲ 3 ಜನ ಅವ್ರ ಗುರುಗಳೇನಿದ್ರು ಹರ್ಷಾನಂದ್ರ ಅಮೃತಾನಂದ್ರೆಲ್ಲ, ಅವಾಗ ಅವ್ರು ಕೇಳಿದ್ರು ಅಪ್ಪ ಅವ್ರಿಗೆ, ಈಗ ಅಪ್ಪ ತಾವೇನೋ ಈಗ ದೇಹ ಬಿಡ್ತಿದ್ದೀರಾ, ಇಂಥ ಮಹಾತ್ಮರ ಜೊತೆ ಮಾತಾಡ್ಬೇಕು, ಇಂಥ ಮಹಾತ್ಮರ ಜೊತೆ ಯಾವಾಗ್ಲೂ ಚರ್ಚೆ ಮಾಡ್ಬೇಕು, ಅಂತವ್ರ ಜೊತೆ ಜ್ಞಾನ ಚಿಂತನ ಮಾಡ್ಬೇಕು, ಆಗ ಆತ್ಮಜ್ಞಾನ. ನಾನೇ ಏನೋ ಭಾವಿಸಿ ನಾನೇ ಶಾಸ್ತ್ರಗಳನ್ನ ಓದಿ ಪಂಡಿತ ಆಗ್ಬೋದು, ಆದ್ರೆ ಅನುಭವ ಮಾತ್ರ ಬರಲ್ಲ. ಹಾಗಾಗಿ ಅಂತ ಮಹಾತ್ಮರ ಹತ್ರ ಅವ್ರು ಕೇಳಿದ್ರು ಅವ್ರ 3 ಜನನು, ಅಪ್ಪ ತಾವೇನ ಈಗ ದೇಹ ಬಿಟ್ಟು ತಾವು ಹೋಗ್ತೀರಾ, ನಾವೆಲ್ಲ ಇನ್ ಮುಂದಕ್ಕೆ ನಮ್ಮ ಮಠಗಳಿಗೆ ಹೋಗ್ಬೇಕು. ಅಪ್ಪೋರ್ ಇದ್ರು ಅಂತ ಎಲ್ಲಾರು ವಿಜಾಪುರದ ಆಶ್ರಮಕ್ಕೆ ಬರ್ತಿದ್ರು ಎಲ್ಲಾ ಗುರುಗಳು. ಹಾಗಾಗಿ ನಾವು ಅಪ್ಪೋರಿನಿಲ್ಲ ಅಂದ್ಮೇಲೆ ಅಲ್ಲಿ ಯಾರು ಎಲ್ಲ ಅವ್ರವ್ರದೇ ಮಠಗಳಿದೆ, ನಮ್ಮ ಮಠಗಳಿಗೆ ಹೋಗ್ತೀವಿ, ಏನ್ ಮಾಡೋದು ಆಗ ಅಂತ. ಆಗ ಅಪ್ಪ ಅವ್ರಂದ್ರು, ನಾನ್ ಹೇಳ್ತೀನಿ ಆದ್ರೆ ನೀವ್ ಯಾರು ಮಾಡಲ್ರಿ ಅಂತಂದ್ರು. ಇಲ್ಲ ಅಪ್ಪ ನೀವ್ ಹೇಳಿ, ಇಲ್ಲ ನೀವ್ ಮಾಡೋದಿಲ್ಲ ಅಂತ ಅಪ್ಪ ಅವ್ರು. ಆಮೇಲೆ 2-3 ಸಲ ಎಲ್ಲ ತುಂಬಾ ಬಲವಂತ ಮಾಡಿಲ್ಲ, ನೀವ್ ಏನ್ ಹೇಳಿದ್ರು ನಾವ್ ಮಾಡ್ತೀವಿ, ಅದನ್ನೆಲ್ಲ ಪಾಲಿಸ್ತೀವಿ ಅಂತ ಹೇಳಿದ್ಮೇಲೆ, ದಿನಕ್ಕೆ ನೀವು 2 ಸಮಯ ಪ್ರವಚನವನ್ನ ಮಾಡ್ಬೇಕು, ನಿತ್ಯ 2 ಟೈಮು ಸತ್ಸಂಗವನ್ನ ಮಾಡ್ಬೇಕು ನಿಮ್ ಮಠಗಳಲ್ಲಿ ಅಂತ ಅಪ್ಪ ಅವ್ರು ಅದನ್ನೇ ಕೊನೆಯಲ್ಲಿ ಹೇಳಿದ್ದು. ಹಗಲಿರುಳು ಅವರು ಅದನ್ನೇ ಮಾಡಿದ್ರು. ಕೊನೆಯಲ್ಲಿ ದೇಹದ ಅವ್ರ ಆಹಾರ ಬಿಟ್ಟಿದ್ರು, ಎಲ್ಲವನ್ನೂ ತ್ಯಾಗ ಮಾಡಿದ್ರು, ಆದ್ರೆ ಪ್ರವಚನವನ್ನ ಮಾಡಿಸ್ತಿದ್ರಲ್ಲಿ. ಅವ್ರಲ್ಲಿ ಬಂದು ಅವ್ರಿಗೆ ಕುತ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಕೆಲವು ಸಲ ಅವ್ರ ದೇಹ ಜೋಲಿ, ಯಾಕೆ ಆಹಾರ ಇಲ್ಲ ಏನು ಇಲ್ಲ, ಬಹಳ ನಿತ್ರಾಣ ಆಗಿದ್ರು. ಆದ್ರೂನು ಬಂದ ಎಲ್ಲಾರು ಅಲ್ಲಿ ಚರ್ಚೆ ಮಾಡ್ಬೇಕು. ಅಲ್ಲೇನು ಇದು ನಡೀತಿತ್ತು, ಪತಂಜಲಿ ಯೋಗ ಸೂತ್ರವನ್ನ ಮಾಡಿದ್ರು ಅಪ್ಪ ಅವ್ರು. ಅದನ್ನೆಲ್ಲ ಅಪ್ಪಾಜಿ ಹಿಂದೆ ಎಲ್ಲ ಕೂತಿದ್ರೆ ಕರ್ಸಿ ಮುಂದೆ ಕೂರ್ಸ್ಕೊತಿದ್ರು. ಅಲ್ಲಿ ಮುಂದೆ ಬೇರೆ ಬೇರೆ ಗುರುಗಳು, ಅವ್ರ ಆಶ್ರಮದ ಶಿಷ್ಯರೇ ಅವರೆಲ್ಲ ಇರ್ತಾರಲ್ಲ, ಅವರೆಲ್ಲ ಮುಂದೆ ಕೂತಿರ್ತಿದ್ರು. ಅಪ್ಪ ಅವ್ರವ್ರನ್ನ ಎದಳ್ಸಿ ಸದಾಶಿವ ಗುರುಗಳನ್ನ ಮುಂದೆ ಕೂರ್ಸಿ ಚರ್ಚೆ ಮಾಡಿಸ್ತಿದ್ರು. ಯಾಕೆಂದ್ರ ಇದೇ ಅಂತಿಮ ಸತ್ಯ. ನನ್ನ ಜೀವನಕ್ಕೆ ಏನಾದ್ರೂ ಒಂದು ಉಪಯೋಗ ಬರೋದು, ನನಗ್ ನಾನು ಅಂತ ಏನಾದ್ರೂ ಒಂದು ಉಪಕಾರ ಮಾಡ್ಕೋತಿದ್ರೆ ಈ ಪ್ರವಚನಗಳು ಮಾತ್ರ. ಇನ್ನೆಲ್ಲವೂ ದುಃಖಕ್ಕೆ, ಅದೆಂತ ಶ್ರೇಷ್ಠವೇ ಇರ್ಲಿ ಅವೆಲ್ಲವೂ ದುಃಖಕ್ಕಾಗತ್ತೆ. ಈ ಏನು ಜ್ಞಾನ ಚಿಂತನ ಒಂದಿದೆಯಲ್ಲ, ಇದೊಂದೇ ನನ್ನ ಬದುಕನ್ನ ಉದ್ಧಾರ ಮಾಡೋದು. ಹಾಗಾಗಿ ಆ ರೀತಿ ಅಪ್ಪ ಅವರು ಕೊಲ್ಲಾಪುರದಿಂದ ನಿಪ್ಪಾಣಿಗೆ ಬಂದಿದ್ರು. ನಿಪ್ಪಾಣಿಯಲ್ಲಿ ಅವ್ರು 2 ದಿನ ಅಲ್ಲಿ ಮೊದ್ಲೇ ಹುಷಾರಿರ್ಲಿಲ್ಲ, ಆರಾಮಾಗಿದ್ರು. ಈಗ ನಿಧಾನಕ್ಕೆಲ್ಲ ನಡೆಯೋವಾಗೆಲ್ಲ ಆಗಿದ್ರು, ಆ ಕೋಲ್ನ ಊರ್ಕೊಂಡು ಎಲ್ಲ ನಡೀತಿದ್ರು. ಹಾಗಾಗಿ ನಾವ್ ಅಲ್ಲಿಗೆ ಹೋದಾಗ ಅವ್ರಿಗೆ ನೆಗಡಿ ಆಗ್ಬಿಟ್ಟಿತ್ತು. ನೆಗಡಿ ಆದ್ರೆ ಅಪ್ಪವ್ರು ಏನಾದ್ರೂನು ಏನು ಆಹಾರ ತಗೊಳಲ್ಲ, ಆಹಾರ ನಿಲ್ಲಿಸ್ಬಿಡ್ತಾರೆ. ಬರೀ ಮಲಗಿದ್ರು. 2 ದಿನ ಆದ್ರೂ ಹೊರಗಡೆ ಬಂದಿಲ್ಲ ಅವ್ರು. ಜ್ವರ ಬಂದ್ಬಿಟ್ಟಿದೆ, ವಿಪರೀತ ಜ್ವರ. ಅವ್ರ ಜ್ವರ ಏನ್ ಕಾಯಿಲೆನೂ ಅವ್ರು ಹೇಳಲ್ಲ. ಅವರೇ ಶಿಷ್ಯರು ತಿಳ್ಕೋಬೇಕು, ಅವ್ರು ಯಾಕೋ ಇವತ್ತು ಅಪ್ಪವ್ರು ಸಪ್ಪಗಿದ್ದಾರೆ, ಯಾಕೋ ನಡೀತಿ ಕಾಲ್ ನೋವು, ಏನ್ ನೋವಿದ್ರು 1 ದಿನ ಅವ್ರು ಹೇಳಿಲ್ವಲ್ಲ. ಹೇಗಿರ್ಬೋದು ಆ ಆತ್ಮವಸ್ತುವಿನ ಅನುಭವ, ಎಷ್ಟು ದೇಹದಿಂದ ಪ್ರತ್ಯೇಕ ಇರ್ಬೋದು ಅವರು. ಹಾಗಾಗಿ ಅವರು ಇವ್ರಾಗೆ ತಿಳ್ಕೋಬೇಕು, ಅವ್ರು ಯಾಕೋ ಸಪ್ಪಗಿದ್ದಾರೆ, ಏನೋ ಜ್ವರ ಇರ್ಬೇಕು, ಏನೋ ಕೆಮ್ತಿದೆ, ನೆಗಡಿ ಆಗಿರ್ಬೇಕು, ಕಾಲ್ ಯಾಕೋ ನೋವಿರ್ಬೇಕು. ಅವಾಗ ಇವ್ರೇನೋ ಅಪ್ಪ ತಾವ್ ನೋವು ಏನೋ ಸ್ವಲ್ಪ ಐತ್ರಿ ಅಂತ ಅವಾಗ ಗೊತ್ತಾಗೋದು. ಅವ್ರ ವಾಕಿಂಗ್ ಹೋದಾಗ ಎಲ್ಲೋ ಬಿದ್ದಿರ್ತಿದ್ರು, ಏನೋ ಆಗಿರ್ತಿತ್ತು, ಏನು ಹೇಳ್ತಿರ್ಲಿಲ್ಲ. ಮತ್ ಅವ್ರಿಗೆ ಏನಾರು ಅನಾರೋಗ್ಯ ಆದ್ರೆ ಅವರೇ ಇವ್ರೆ ಮತ್ ಏನು ಔಷಧಿ ತಗೊಳಂಗಿಲ್ಲ. ಎಲ್ಲವೂ ಈ ಅಲ್ಲಿ ಏನ್ ಅಡ್ಗೆ ಮನೆಯಲ್ಲಿ ಇದೆಯಲ್ಲ, ಆ ಮೆಣಸಿನ್ಕಾಯಿ ಮುಟ್ಟೋದಿಲ್ಲ, ಖಾರ ಮುಟ್ಟೋದಿಲ್ಲ. ಬಹಳ ಕಷ್ಟ ಅಪ್ಪವ್ರಿಗೆ ಉಪಚಾರ. ಯಾಕಂದ್ರೆ ಅವ್ ಯಾವ್ದು ಹೊರಗಡೆದನ್ನ ಅವ್ರು ಮುಟ್ಟೋದಿಲ್ಲ. ಅದನ್ನ ಆ ಹರ್ಷಾನಂದ ಗುರುಗಳೆಲ್ಲ ಅದಕ್ಕೆ ಅವ್ರು ಅಷ್ಟು ಅದಕ್ಕಾಗೆ ಬರ್ತಾರೆ ಅಂತ ನಮ್ಮ ಅಪ್ಪಾಜಿ ಹೇಳ್ತಿದ್ರು. ಯಾರು ದೇವ್ರು ಯಾರು ಆತ್ಮಜ್ಞಾನಿಗಳು ಮಹಾತ್ಮರು ಇರ್ತಾರೋ ದೇವತೆಗಳೇ ಬರ್ಬೇಕು, ಅವ್ರಿಗೆ ಇನ್ನೇನ್ ಕೆಲ್ಸ ಅಂತಿದ್ರು ನಮ್ಮ ಅಪ್ಪಾಜಿ. ದೇವತೆಗಳಿಗೆ ಇನ್ನೇನ್ ಕೆಲ್ಸ, ಇಂಥವ್ರ ಮಹಾತ್ಮರ ಸೇವೆ ಮಾಡೋದೇ ಅವ್ರ ಕೆಲ್ಸ. ಹಾಗಾಗಿ ಆ ಹರ್ಷಾನಂದ್ರು ಅವ್ರಗಳೆಲ್ಲ ಸುತ್ತಮುತ್ತ ಅವ್ರು ಅದನ್ನೆಲ್ಲ ಬಹಳ ನೆಗಡಿಗೆ ಅದೇನ್ ಮೆಣಸು ಅದ್ರಲ್ಲೇ ಕಷಾಯ ಮಾಡ್ಕೊಡೋದು, ಬೆಳ್ಳುಳ್ಳಿ ಈ ರೀತಿಲೇ ಹೋಗ್ಬೇಕಾರ್ ನೆಗಡಿ. ಇನ್ಯಾವುದು ಇದ್ರಿಂದನೂ ತಗೋತಿರ್ಲಿಲ್ಲ. ಆ ರೀತಿ 3 ದಿನ ಆಗಿತ್ತು, ಅವ್ರು ಎದ್ದೇ ಇರ್ಲಿಲ್ಲ. ತುಂಬಾ ಜ್ವರ ಬಂದು ಎಲ್ಲಾ ಬಂದು ಹೊರಗಡೆಯವ್ರನ್ನ ಯಾರು ಮೇಲ್ಗಡೆ ಬಿಟ್ಟಿರ್ಲಿಲ್ಲ. ಯಾರು ಬರೀ ಅಪ್ಪವ್ರೊಬ್ರೇ ಮೇಲ್ಗಡೆ ಇದ್ರು. ನಾವು ಅದು 2ನೇ ದಿನ ಏನೋ ಆಗಿತ್ತು, ನಾವು ಹೋದ್ವಿ. ನಾವು ಅಪ್ಪವ್ರಿಗೆ ಹಿಂಗ್ ಹುಷಾರಿಲ್ಲ, ಅವ್ರು ಕೆಳಗಡೆ ಬಂದಿಲ್ಲ, ಯಾರ ಜೊತೆನೂ ಮಾತಾಡಿಲ್ಲ, ಏನು ಮಾಡಿಲ್ಲ ಅಂತೆಲ್ಲ ಅಂದ್ರು. ಆಮೇಲೆ ಹರ್ಷಾನಂದ್ ಗುರುಗಳು ಇಲ್ಲ ಸದಾಶಿವ ಗುರುಗಳು ಬಂದಿದ್ದಾರೆ ಅಂದ್ರೆ ಅವ್ರೊಬ್ರು ಅಪ್ಪವ್ರು ಇದ್ ಮಾಡ್ತಾರೆ ಅನ್ಬಿಟ್ಟು ನಮ್ಮನ್ ಮಾತ್ರ ಮೇಲ್ಗಡೆ ಬಿಟ್ರು. ಅವಾಗ ಅಪ್ಪವ್ರು ಎದ್ದು ಅವಾಗ ಅಪ್ಪಾಜಿ ತಾವ್ ಹೆಂಗಿದಿರಿ ಅಪ್ಪ. ಅಪ್ಪಾಜಿ ಬಹಳ ಕಾಳಜಿಯಿಂದ, ಅಪ್ಪವ್ರು ಬಹಳ ಅವ್ರ ಬಗ್ಗೆ ಅದನ್ನ ನೋಡೋದೇ ಬಹಳ ಅದನ್ನೆಲ್ಲ ಇದ್ವಲ್ಲ, ನಮ್ದು ಕೋಟಿ ಜನ್ಮದ ಸುಕೃತ ಅದು. ನಮ್ಮ ಅಪ್ಪವ್ರಂತವ್ರ ಹತ್ರ ನಾವು ನೋಡಿದ್ವಿ, ಮಾತಾಡಿದ್ವಿ ಎಲ್ಲ.
ಅವಾಗ ನಾವು ಚರ್ಚೆ ಮಾಡಿದ್ವಿ. ಅಂತ ಸಮಯದಲ್ಲಿ ಅಪ್ಪವ್ರು ಬಹಳ ಜ್ವರ ಇತ್ತು, ಅವಾಗೆಲ್ಲ ಇತ್ತು. ಅವ್ರಿಗೆ ಜ್ವರ ವಿಪರೀತ ಆಗಿ ಆಮೇಲೆ ಅವ್ರಿಗೆ ಏನು ಪ್ರಜ್ಞೆನ ಹೋಗ್ತಿದೆ ಅವ್ರಿಗೆ ಗೊತ್ತೇ ಇದೇ ಇಲ್ಲ. ಹರ್ಷಾನಂದ್ ಗುರುಗಳು ಆಮೇಲೆ ಬಂದ್ ಹೇಳಿದ್ರು, ಗುರುಗಳಿಗೆ ಆ ರೀತಿ ಆಗಿದೆ ಅನ್ನೋದು ಇವ್ರಿಗೆ ಏನೂ ಗೊತ್ತ, ಯಾಕಂದ್ರೆ ಅವ್ರು ಏನೂ ಹೇಳಲ್ಲ. ವಿಪರೀತ 101, 102 ಡಿಗ್ರಿ ಏನೋ ಹೋಗಿದೆ. ಕೊನೆಗೆ ಇವರೇ ಏನೇನೋ ಉಪಚಾರ ಮಾಡಿ ತಾವೇ ಅವಾಗ ಆಮೇಲೆ ಅಪ್ಪವ್ರು ಅಂತಿದ್ರು, ಹರ್ಷಾನಂದ್ ಗುರುಗಳು ಇರ್ಲಿಲ್ಲ ಅಂದ್ರೆ ನೋಡ್ರಿ ನಾವು ಇದೇ ಆಗ್ತಿರ್ಲಿಲ್ಲ, ಜ್ವರ ವಿಪರೀತ ಆಗ್ಬಿಟ್ಟಿತ್ತು, ಅವ್ರು ಇದ್ದಿದ್ದಕ್ ನೋಡ್ರಿ ಇವತ್ ನಾ ಸ್ವಲ್ಪ ಆರಾಮದೆ ಅಂತ ಅವ್ರಿಗೆ ದೊಡ್ಡವ್ರು ಮಾಡ್ತಿದ್ರು. ಅವ್ರು ತಮ್ಮನ್ ದೊಡ್ಡವ್ರನ್ನ ಯಾವಾಗ್ಲೂ ಹೇಳ್ತಿರ್ಲಿಲ್ಲ ಅಂತ. ಅವಾಗ ಅಪ್ಪವ್ರ ಹತ್ರ ಇನ್ನೇನ್ ಅಪ್ಪವ್ರಿಗೆ ಏನಾದ್ರು ನಾವ್ ಮಾತಾಡೋದಿದ್ರ ಅಲ್ಲಿ ಹೋದ್ರೆ ಬರೀ ಜ್ಞಾನ ಚಿಂತನೆ. ನಮ್ಗ ಅಪ್ಪಾಜಿನೇ ನಮ್ಗೆ ಸದಾಶಿವ ಗುರುಗಳ ನಮ್ಮನ್ನ ಬೆಳೆಸಿದ್ದೆ ಆ ರೀತಿ ಬೆಳೆಸಿದ್ರು ಅಂದ್ರೆ ಮಹಾತ್ಮರ ಹತ್ರ ಹೋಗಿ ನಂಗೆ ಸಂಸಾರದ ಕೇಳಿದ್ದೇ ಗೊತ್ತಿಲ್ಲ. ಒಂದು ಸಂಸಾರದ ಕೇಳಿಲ್ಲ. ಏನಿದ್ರುನು ಬರೀ ಆತ್ಮಜ್ಞಾನದ ಚಿಂತನೆನೆ. ಅಪ್ಪ ನೀವೇನ್ ಹೇಳ್ತೀರಾ, ನೀವು ಪ್ರವಚನನ ಹೇಳ್ಬೇಕಾದ್ರೆ ಮಾತ್ರ ನಮ್ಗೆ ಅನ್ಸತ್ತೆ, ಆಮೇಲೆ ನಮ್ಗೆ ಯಾವ್ದು ಅನುಭವ ಇಲ್ಲ ಅಂತ ಬಹಳ ಹಿಂಗೆ ನಾನು ಯಾವಾಗ್ಲೂ ಅವ್ರ ಜೊತೆ ಚರ್ಚೆ ಮಾಡ್ತಿದ್ದೆ. ಏನ್ ಚರ್ಚೆ ಮಾಡ್ತಿದ್ನಲ್ಲ ಅದನ್ನ ಬರ್ಕೊಂಡಿದ್ದೆ. ಅದು ನನಗೆ ನೆನ್ನೆ ಸಿಕ್ತದು, ಅದಕ್ಕೆ ನಿಮ್ ಹತ್ರ ಅದನ್ನೆಲ್ಲ ಹೇಳೋಣ ಅಂತ. ಮೊದ್ಲು ನಾನು ಅಪ್ಪೋರಿಗೆ ಪ್ರಾರಂಭ ಮಾಡಿದೆ. ಅಪ್ಪೋರು ಅಲ್ಲೇ ಹಾಸಿಗೆ ಮೇಲೆ ಹಿಂಗ್ ಮಲ್ಗಿದ್ರು, ನಾವೆಲ್ಲ ಹಿಂಗ್ ಕೂತಿದ್ವಿ. ಅವಾಗ ನಾನು ಅಪ್ಪೋರಿಗೆ ಅಂದೆ, ಅಪ್ಪ ನನಗೆ ಸಾಮರ್ಥ್ಯ ನಮಗ್ ಬಹಳ ಕಡಿಮೆ. ನಮ್ಗೆ ಯಾವ ಸಾಮರ್ಥ್ಯ ಇದೆ, ಬಹಳ ಇಲ್ಲೇನೋ ಒಂದ್ ಸ್ವಲ್ಪ ಶಾಸ್ತ್ರ ಕೇಳಿದ ತಕ್ಷಣನೇ ಏನ್ ದೇಹವನ್ನ ಮೀರೋಗಂತದ್ದು, ಆತ್ಮವನ್ನ ಎಲ್ಲಾ ಮೀರ್ ಬಿಟ್ಟಿರ್ತೀವ, ನಮ್ಗೇನೋ ಸಾಮರ್ಥ್ಯ ಇಲ್ಲ. ನಾನು ಅದನ್ನ ಹೇಳ್ದೆ, ಅಪ್ಪ ನನ್ಗೇನು ಸಾಮರ್ಥ್ಯ ಕಡಿಮೆ, ನನಗೆ ದೇಹ ಮೀರ್ ಹೋಗೋದ್ ಬಹಳ ಕಷ್ಟ. ದೇಹ ನಾನು ಅನ್ನೋದು ನನಗ್ ಬಹಳ ಸ್ಪಷ್ಟ ಇದೆ. ನೀವೇನ್ ಆತ್ಮ ಅಂತೀರಲ್ಲ, ನನ್ಗೇನಿದೆ ಅನುಭವ ಬರಲ್ಲ ಅಂತ ನಾನು ಅಂದೆ. ನನಗ್ ಮತ್ ನೋಡಕ್ಕೂ ಆಗೋದಿಲ್ಲ. ಅದು ನೋಡು ಅಂತಾರೆ, ನನ್ ನೋಡಕ್ಕೂ ಆಗಲ್ಲ. ನಂಗ್ ನೋಡಕ್ ಬರ್ಲಿಲ್ಲ ಅಂದ್ರೆ ನಂಗೆ ಹಂಗಾರ ಆತ್ಮಜ್ಞಾನ ಆಗೋದಿಲ್ವಾ ಅಂತ ನಾನ್ ಅಪ್ಪವ್ರಿಗೆ ಕೇಳ್ದೆ. ಅದಕ್ಕ ಅವಾಗ ಅಪ್ಪವ್ರು ಅಂದ್ರು, ನಾನಲ್ಲ ಅಂತ ಯಾಕೆ ಅನ್ನಕ್ ಹೋಗ್ತಿರ್ರಿ ಅದನ್ನ. ಅಪ್ಪವ್ರಿಗೆ ಏನು ದೇಹ ಜೀವನ ಬಹಳ ಮುಖ್ಯ. ಅವ್ರ ಆತ್ಮ ವಸ್ತುವಿನ ಬಗ್ಗೆ ಲಕ್ಷಣ ಇಲ್ಲ. ಮೊದ್ಲು ಬದುಕು ಬಹಳ ಅಪರೂಪ, ದೇವನ ಕೊಡುಗೆ ಇದು. ಈ ದೇಹ ಏನು ಜೀವನ ಬಂದಿದ್ಯಲ್ಲ, ದೇವನ ಕೊಡುಗೆ. ನಮ್ಗದ ಆ ಲಕ್ಷ್ಯ ಬರ್ಬೇಕು ಅಂತಿದ್ರೆ ಅವ್ರ ಕರುಣೆ ಆಗ್ಲೇಬೇಕು, ಇಲ್ಲಾಂದ್ರೆ ನಮಗ್ ಗೊತ್ತಾಗಲ್ಲ. ಇಲ್ಲಾಂದ್ರೆ ನಾವೇನೇನ್ ತಿಳ್ಕೊಂಡಿರ್ತೀವೋ ಏನು ಆತ್ಮ ಬ್ರಹ್ಮ ಅದು ಬಹಳ ಮಹತ್ವ, ಅದು ಇದೇ ಅದರ ಆಧಾರದಲ್ಲೇ ಇರೋದಿದು. ಈ ಬದುಕೆ ಆ ಆತ್ಮ ವಸ್ತುವಿನ ಆಧಾರದಲ್ಲಿ ಅದೇ ನಾವಿದೀವಿ. ಆದ್ರೆ ಅದು ನಮಗ್ ಗೊತ್ತಾಗ್ತಿರಲ್ಲ, ಅಪ್ಪೋರಿಗೆ ಗೊತ್ತಿರತ್ತೆ. ಹಂಗಾಗಿ ಅವ್ರಂದ್ರು, ಯಾಕೆ ಇವೆಲ್ಲ ನಾನಲ್ಲ ಅನ್ನಕ್ ಹೋಗ್ತೀರಾ, ಅದ್ರಿಂದ ನಿಮ್ಗೆ ಏನ್ ತೊಂದ್ರೆ ಆಗೈತೆ ಅಂತ ಅಪ್ಪವ್ರು ನಮ್ಗೆ. ದೇಹದಿಂದ ಏನ್ ತೊಂದ್ರೆ ಆಗಿದೆ, ನಾನ್ ಮನ್ಸಲ್ಲಿ ಅನ್ಕೋತಿದ್ದೆ, ಅಪ್ಪ ನೀವೇನ ದೇಹದಿಂದ ದೂರ ಆಗ್ಬಿಟ್ಟಿದ್ದೀರಾ, ಅದಕ್ಕೆ ನೀವ್ ಹಂಗ್ ಸುಲಭವಾಗಿ ಹೇಳ್ತೀರಾ, ನಮಗ್ ಗೊತ್ತು ನಮಗ್ ದೇಹದ ಕಥೆ ಎಲ್ಲ ಹೇಗೆ ಅಂತ. ಆಮೇಲೆ ಅವ್ರಿಗೆ ಅಂದೆ, ನೀವ್ ಆತ್ಮನೇ ಇದ್ದೀರಲ್ಲ, ಯಾಕೆ ಅದ್ರಿಂದ ದೂರ ಆಗ್ತೀರಾ ಅಂದ್ರು ಅಪ್ಪವ್ರು. ಅದಕ್ ಅಪ್ಪಾಜಿ ಅವ್ರೆಲ್ಲಾರು ನಕ್ಕಿದ್ರು. ಅವಾಗ ನಾನಂದೆ, ಅಲ್ಲಪ್ಪ ನನಗೆ ಆತ್ಮದ ಅನುಭವ ನನಗಿಲ್ಲ ಅದಕ್ ನಾನಂದೆ, ಆತ್ಮದ ಅನುಭವ ಇಲ್ಲಪ್ಪ ನನಗ್ ನೀವ್ ಆತ್ಮನೇ ಇದ್ದೀರಲ್ಲ ಅಂದ್ರು. ಇಲ್ಲಪ್ಪ ನನಗದ ಅನುಭವ ಇಲ್ಲ ಅಂದೆ. ಅದಕ್ಕೆ ಅವ್ರ ಅಪ್ಪವ್ರಂದ್ರು, ಅನುಭವ ಮಾಡ್ಕೋಬೇಕ್ರಿ ಇಲ್ಲ ಅಂದ್ರೆ ಅಂತ ಅಂದ್ರು. ಅದಕ್ ನಾನಂದೆ, ಅದಕ್ಕೆ ನಾವು ಅಪ್ಪಾಜಿ ಎಲ್ಲ ಹ್ಞೂ 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 ಅಂತಂದ್ವಿ. ಅದಕ್ಕೆ ತಿರ್ಗಾ ನಾನಂದೆ, ಅಪ್ಪ ನನ್ಗೆ ಇರೋದೇ ನಾನು ಆತ್ಮವಸ್ತು ಇದ್ದೀನಿ, ಆ ಪರಮ ಸತ್ಯ ಇದ್ದೀನಿ, ಶಾಂತಿ ವಸ್ತು ಏನ್ ನೀವೆಲ್ಲ ಹೇಳ್ತೀರಾ ಅದೇ ನಾನಿದ್ದೀನಿ, ಆದ್ರೆ ಯಾಕೆ ನನ್ನ ಅನುಭವ ಬರ್ತಿಲ್ವಲ್ಲ ಅಂತಂದೆ. ಅದಕ್ ಅಪ್ಪವ್ರಂದ್ರು, ನೀವ್ ಹೀಗೆ ಸಂಶಯ ತಾಳ್ತಿರಲ್ಲ, ಅದಕ್ಕೆ ಅದ್ ನಿಮ್ ಅನುಭವಕ್ ಬರ್ತಿಲ್ಲ ಅಂತ ಅಪ್ಪವ್ರಂದ್ರು. ಅದಕ್ ನಾನಂದೆ, ಅಪ್ಪ ಅದ್ ಕಾಣಿಸ್ತಾ ಇಲ್ವಲ್ಲ ಅದಕ್ ನಮ್ ಸಂಶಯ ಬಂದಿರೋದು ಅಂತ ಅಂತಂದೆ. ಅದಕ್ಕೆ ಅಪ್ಪವ್ರಂದ್ರು, ನೋಡ್ರಿ ನೀವೀಗ ಅದ್ರ ಬಗ್ಗೆ ಬಹಳ ಏನೂ ಕಾರ್ಯಗಳನ್ನ ಮಾಡ್ದೆ, ದೇಹದ ಏನೋ ಚಟುವಟಿಕೆಗಳನ್ನ ಮಾಡ್ದೆ, ದಿನ ಪೂರ್ತಿ ಅದನ್ನೇ ಚಿಂತನ ಮಾಡಿ, ವರ್ಷ ಪೂರ್ತಿ ಚಿಂತನ ಮಾಡ್ರಿ, ಎಲ್ಲಿವರೆಗೂ ನೀವ್ ಮಾಡ್ತಿರ್ತೀರೋ ಅಲ್ಲಿವರೆಗೂ ಅದ್ರ ಅನುಭವ ಬರಲ್ಲ. ಎಲ್ಲಿವರೆಗೂ ಈ ಶಬ್ದ ಜ್ಞಾನವು ನಿಮ್ಗಿರುತ್ತೋ ಅಲ್ಲಿವರೆಗೂ ಅದು ಅನುಭವ ಬರಲ್ಲ ಅಂತ ಅಪ್ಪವ್ರಂದ್ರು. ಅದಕ್ ನಾನಂದೆ, ಅಪ್ಪ ಈ ದೇಹದ ಕಾರ್ಯ ಬಹಳ ಮಹತ್ವ ಇದೆಲ್ಲ ಅಂತೀರಾ ನೀವು, ದೇಹವನ್ನ ಚೆನ್ನಾಗ್ ಬಳಸೋ ಗಿಳಿಸೋ ಅಂತಲ್ಲ, ಮೊದ್ಲು ಆತ್ಮಜ್ಞಾನ ಆಗ್ಬಿಡ್ಲಿ, ಆಮೇಲೆ ದೇಹ ತಾನೇ ಚೆನ್ನಾಗಿರುತ್ತಲ್ಲ, ತಾನೇ ಅದ್ರ ಪಾಡ್ಗೆ ಅದೆಲ್ಲ ಚೆನ್ನಾಗ್ ನಡೆಯುತ್ತಲ್ಲ, ಮೊದ್ಲು ಸತ್ಯ ವಸ್ತುನ ಅನುಭವಿಸೋದು ಬಹಳ ಮುಖ್ಯ ಅಲ್ವಾ ಅಂತ ನಾನಂದೆ. ಅದಕ್ ಅಪ್ಪವ್ರಂದ್ರು, ನೋಡ್ರಿ ನೀವು ಸತ್ಯ ವಸ್ತುನ ಅನುಭವಿಸ್ರಿ ಇಲ್ಲ ಬಿಡಿ, ದೇಹ ಮಾತ್ರ ತನ್ನ ಕಾರ್ಯವನ್ನ ತಾನ್ ಮಾಡ್ತಾನೆ ಇರುತ್ತೆ ಅಂತ ಅಂದ್ರು. ಅದಕ್ ನಾನಂದೆ, ಅಪ್ಪ ದೇಹ ತನ್ನ ಕಾರ್ಯ ತಾನ್ ಮಾಡ್ತಿದ್ರೆ ಪರವಾಗಿಲ್ಲ, ದೇಹ ನಾನೇ ಅಂತ ಇದೆ, ನನ್ ಬಹಳ ತಪ್ಪು ತಿಳುವಳಿಕೆ ಇದೆ, ಅದನ್ನ ನಾನು ಹೆಂಗಂಗೋ ಬಳಸ್ತೀನಿ, ಅದಕ್ ನಾನ್ ದುಃಖಿ ಇದ್ದೀನಿ ಅಂತ ನಾನಂದೆ. ಅದಕ್ ಅಪ್ಪವ್ರಂದ್ರು, ನೋಡ್ರಿ ನೀವು ಅದನ್ನ ತಪ್ಪಾಗಾರು ತಿಳ್ಕೊಳ್ಳಿ ಸರಿಯಾಗಾರು ತಿಳ್ಕೊಳ್ಳಿ, ದೇಹ ಮಾತ್ರ ತಾನ್ ಏನಿರುತ್ತೋ ಹಾಗೆ ಕಾರ್ಯ ಮಾಡತ್ತೆ. ಎಂತ ಅಮೃತದ ಮಾತುಗಳಿವೆಲ್ಲ ನಮ್ಮ ಅನುಭವಕ್ಕೆ ಬರೋವರೆಗೂ ಗೊತ್ತಾಗಲ್ಲ, ಅದ್ ಅವ್ರ ಕರುಣೆಯಿಂದಾನೇ ಆಗ್ಬೇಕು. ಅವಾಗ ಅವ್ರಂದ್ರು, ನೀವೇನಾರು ತಿಳ್ಕೊಳ್ಳಿ ಅದನ್ನ, ದೇಹದ ಬಗ್ಗೆ ತಪ್ಪು ತಿಳ್ಕೊಂಡಿರಿ, ದೇಹ ಹೆಂಗಂಗೋ ಇದೆ ಅಂತ ತಿಳ್ಕೊಂಡು, ಅದ್ ಮಾತ್ರ ತನ್ ನೀಟಾಗಿ ಕಾರ್ಯ ಮಾಡತ್ತೆ ತಾನೆ, ತಾನೇ ರಕ್ತ ಪರಿಚಲನ ಮಾಡತ್ತೆ, ತಾನೇ ವಾಯು ತಗೊಳತ್ತೆ, ಎಲ್ಲಾ ತಾನೇ ಮಾಡುತ್ತಲ್ಲ. ನಾನಂದೆ, ಅಪ್ಪ ಆದ್ರೆ ಅದು ನನ್ ಬಾನು ಬರಲ್ವಲ್ಲ ಅದು ಅಂತಂದೆ.
ಅದಕ್ಕೆ ಅಪ್ಪ ಅವ್ರಂದ್ರು ನೋಡ್ರಿ, ಅಸತ್ಯ ಅಂದ್ರೆ ಇರೋದಲ್ಲ, ಅದು ಅಸತ್ಯ ಇದೆ, ಅದು ಇರೋದೇ ಇಲ್ಲ, ಇರೋದು ಒಂದೇ ಸತ್ಯ. ಹೇಳ್ತಾರಲ್ರಿ, ನಾಹಂ ಅಹಂಕಾರ ನಾ ಬುದ್ಧಿ, ನಾನು ಮನಸ್ಸಲ್ಲ, ನಾನು ಅಹಂಕಾರ ಅಲ್ಲ, ನಾನು ಸಾಕ್ಷಿ ಅಂತ ಹೇಳ್ತೀವಲ್ಲ. ಆದ್ರ ಅಪ್ಪವ್ರ ಏನಂದ್ರು, ಇಂದ್ರಿಯಗಳ ಭಾನ ಪೂರ್ತಿ ಹೋಗ್ಬಿಡೋದಲ್ಲ, ಇವುಗಳ ಪ್ರಜ್ಞೆ ಇರ್ಬೇಕು, ಆದ್ರೆ ನಾನಲ್ಲ ಅಂತ ಇರ್ಬೇಕು ಅಂತ. ಇಂದ್ರಿಯಗಳೆಲ್ಲವೂ ಮರೆಯಾದ, ನಮ್ಗೆ ಏನಂತ ಅನ್ಸಿದೆ, ಇವುಗಳನ್ನೆಲ್ಲಾ ಮರೆಯಾದಾಗ, ಇವುಗಳ ಬಾನ ಎಲ್ಲ ಇಲ್ದೇ ಇದ್ದಾಗ ನಮ್ಗ ಆತ್ಮವಸ್ತುವಿನ ಅನುಭವ ಅಂತ ನಮ್ಗೆಲ್ಲ, ಇದೆಲ್ಲ ಶಾಸ್ತ್ರದಲ್ಲಿ ಕೇಳಿರ್ತೀವಿ, ನಮ್ಗೆ ಯಾವ ಅನುಭವ ಇದೆ, ಇವೆಲ್ಲ ಕೇಳಿ ಕೇಳಿ ತಿಳ್ಕೊಂಡಿರೋದು ಆಗಿದೆ. ಹಾಗಾಗಿ ನಾವ್ ಆ ರೀತಿನೇ ಅಂದ್ವಿ. ಅದಕ್ಕೆ ಅಪ್ಪೋರಂದ್ರು, ಇವೆಲ್ಲ ಬಿಟ್ಟೆ ಹೋಗೋರಾದ್ರು ಎಲ್ರಿ ನೀವು, ದೇಹ ಇಂದ್ರಿಯಗಳು ಇವುಗಳೆಲ್ಲದರ ಬಾನ ಇರ್ಬೇಕಂತೆ. ಯಾಕಂದ್ರೆ ಅಪ್ಪವ್ರು ಹಾಗೆ ಇದ್ರು. ಅದನ್ನ ಅಪ್ಪಾಜಿ ತುಂಬಾ ಸಲ ಹೇಳ್ತಿದ್ರು, ಅಪ್ಪ ನೀವ್ ಯಾವ ಶಾಸ್ತ್ರಕ್ಕೂ ಯಾವ ಮಹಾತ್ಮರು ಇಲ್ಲಿವರೆಗೂ ನಾನು ಯಾವ್ದಾವ್ದು ಅಧ್ಯಯನ ಮಾಡಿದ್ದೀನಲ್ಲ, ಅವ್ರದ್ದು ಯಾವ್ದ್ರಲ್ಲೂ ನೀವ್ ಬರೋದೇ ಇಲ್ವಲ್ಲ, ನೀವ್ ಒಬ್ರೇ ಬೇರೆ ರೀತಿ ಇದೀರಲ್ಲ, ನೀವ್ ಯಾವ್ದಕ್ಕೂ ಸಿಲ್ಕೋದೇ ಇಲ್ವಲ್ಲ. ದೇಹವನ್ನ ಬಳಸ್ತಿದ್ರು, ಅದ್ರ ಭಾನ ಅವ್ರಿಗಿರ್ಲಿಲ್ಲ. ಜಗತ್ತಿನ ಮಧ್ಯೆನೇ ಇದ್ರು, ಎಲ್ಲಾ ವಸ್ತುಗಳ ಮಧ್ಯೆ ಇದ್ರು, ಎಲ್ಲದರಲ್ಲೂ ಇದ್ರು, ಯಾವ್ದಕ್ಕೂ ಅಂಟ್ಕೊಂಡಿಲ್ವಲ್ಲ. ಅದನ್ನ ಅವ್ರು ಹೇಳ್ತಿದಾರೆ, ನಮ್ಗ ಅನುಭವಕ್ಕೆ ಬರೋದಿಲ್ಲ. ನಮ್ಗೇನ್ ಆಗ್ಲೇ ತಿಳ್ಕೊಂಡಿರ್ತೀವಿ, ಇವೆಲ್ಲಾ ಮರೆಯಾಗ್ಬೇಕು, ದೇಹ ಮರೆಯಾಗ್ಬೇಕು, ಇವೆಲ್ಲ. ಅಂದ್ರು ಅಪ್ಪವ್ರು, ಇಲ್ಲ, ಇವೆಲ್ಲಾ ನೋಡ್ರಿ ಇಂದ್ರಿಯಗಳ ಬಾನ ಪ್ರಜ್ಞೆ ಇರ್ಬೇಕು, ಸಾಕ್ಷಿ ನಾನು ಅನ್ನೋದು ಇರ್ಬೇಕು ಅಂತ. ನಾನಲ್ಲ, ಇವನ್ ಬಿಟ್ಟು ನೀವು ಹೋಗೋದಾದ್ರು ಎಲ್ಲಿ ದೇಹ ಇಂದ್ರಿಯಗಳನ್ನ, ಅಪರೂಪಕ್ ಪ್ರಕೃತಿ ಕೊಟ್ಟಿದ್ದೆಲ್ಲ ಯಾಕೆ ಅದರಿಂದ ಬಿದ್ದಿದ್ದೀರಾ ನೀವು ಅಂತ ಅಪ್ಪವ್ರು ನಮ್ಗೆ. ನಾನಂದೆ ಇವೆಲ್ಲಾ ಮರೆಯಾದಾಗ ಅಲ್ವಾ ಇರೋದದು ಅನುಭವ ಅಂತ. ಅಪ್ಪವ್ರಂದ್ರು, ದೇಹ ನಾನಲ್ಲ, ಮನಸ್ಸು ನಾನಲ್ಲ ಅಂತೀರ, ಎಲ್ಲೋ ಹೋಗುತ್ತದು ಅಂದ್ರು. ನೀವ್ ಅಂದ ತಕ್ಷಣ ಅದೆಲ್ಲೆಲ್ಲೋ ಮರೆಯಾಗಿ ಹೊಟ್ಟೋಗ್ಬಿಡತ್ತ, ದೇಹ ಎಲ್ಲೋ ಹೊಟ್ಟೋಗ್ಬಿಡತ್ತೆ, ಮನ್ಸೆಲ್ಲೋ ಮರೆಯಾಗ್ಬಿಡತ್ತೆ, ಎಲ್ಲೆಲ್ಲೋ ಹೊಟ್ಟೋಗ್ಬಿಡತ್ತ ಅಂತ ಅಂದ್ರು. ನಾನಂದೆ, ಅಪ್ಪ ಅದು ಎಲ್ಲಿವರೆಗೂ ಈಗ ನನ್ಗೆ ದೇಹ ಬಾನ ಇರುತ್ತೆ, ಮನಸ್ಸಿನ ಬಾನ ಇರುತ್ತೆ, ಅಲ್ಲಿವರೆಗೂ ಆತ್ಮವಸ್ತುವಿನ ಅನುಭವ ಇಲ್ಲ ಅಂತ ನೀವ್ ಹೇಳ್ತೀರಾ. ಅದ ಎಲ್ಲ ನಾವ್ ಕೇಳ್ಕೊಂಡ್ ಬಂದಿರೋದು ಇಲ್ಲಿವರೆಗೂ ಹಾಗೇನೆ, ಇವೆಲ್ಲ ಬಾನ ಮರಿ ಆಗ್ಬೇಕಲ್ವಾ ಅಂತ. ಅವಾಗ ಅಪ್ಪವ್ರಂದ್ರೆ, ನೀವ್ ಹಾಗೆ ತಿಳ್ಕೊಂಡಿದ್ದೀರಾ, ಆದ್ರೆ ಇವೆಲ್ಲ ಇರ್ಬೇಕು. ಆಕಾಶ ಯಾವಾಗ್ಲೂ ಇದೆ, ಬಯಲು ಯಾವಾಗ್ಲೂ ಇದೆ. ನಾನ್ ಇವುಗಳನ್ನೆಲ್ಲಾ ಮರೆ ಮಾಡಿದ್ಮೇಲೆ ಬಯಲಿನ ಅನುಭವ ಅಲ್ಲ, ಬಯಲು ಯಾವಾಗ್ಲೂ ಇದೆ, ನನಗ್ ಅದರ ಅನುಭವ ಇಲ್ಲ ಅಷ್ಟೇನೆ. ಬಯಲನ್ನ ನಾನು ಇದೆಲ್ಲ ಕಳೆದ್ಮೇಲೆ ಇದೀನ, ಅದ ಅವ್ರ ಕರುಣೆಯಿಂದಾನೇ ಆಗ್ಬೇಕು. ಈಗೆಲ್ಲ ಬುದ್ಧಿ ತಿಳುವಳಿಕೆಯಿಂದೆಲ್ಲ ಹೇಳ್ಬೋದು, ಆದ್ರೆ ಆ ಅನುಭವ ಬರ್ಬೇಕಂದ್ರೆ ಅವ್ರ ಅನುಗ್ರಹ ಆಗ್ಲೇಬೇಕು. ಹಾಗಾಗಿ ಅವ್ರಂದ್ರು ಅಪ್ಪವ್ರು, ಆಕಾಶ ಎಲ್ಲ ಬಯಲೆಲ್ಲ ಇದೆಯಲ್ರಿ, ನೀವು ಇವನ್ನೆಲ್ಲಾ ಮರೆ ಮಾಡಿದ್ಮೇಲೆ ಅದಿದೆಯಲ್ಲ ಅಂತಂದ್ರು. ಅದಕ್ಕೆ ನಾನಂದೆ, ಅಪ್ಪ ನನಗೆ ದೇಹದ ಅನುಭವ ಇದೆ, ಇವೆಲ್ಲ ನೀವು ಆಕಾಶ ಇದೇನು ನನ್ಗೆ ಅರ್ಥ ಆಗಲ್ಲ, ನನಗೀಗ ಸದ್ಯಕ್ಕೆ ನನ್ಗೆ ದೇಹದ ಅನುಭವ ಇದೆ, ಅದಕ್ಕೆ ನಾನು ಅಂತ ನಾನು ಅಂತೀನಿ ಅದನ್ನ ಅಂತ. ಅಪ್ಪವ್ರಂದ್ರು, ನೋಡ್ರಿ ಆಕಾಶದ ಅನುಭವ ಇದ್ರುನು ಆಕಾಶದ ಅನುಭವ ಇದೆ, ಆಗ ಈ ದೇಹದ ಅನುಭವ ಅಷ್ಟು ಅನ್ಸೋದಿಲ್ಲ, ನೀವು ಬಹಳ ತಲೆಗೆ ಹಾಕೊಂಡಿದ್ದೀರಾ ಅಂತ ಅಪ್ಪವ್ರು. ಆಮೇಲೆ ಅದನ್ನ ಚೆನ್ನಾಗಿ ಹೇಳಿದ್ರು, ಈಗ ಆತ್ಮವಸ್ತುವಿನ ಅನುಭವ ಆಗಿದೆ, ಆ ಬಯಲಿನ ಅನುಭವ ಆಗಿದೆ, ಆದ್ರೂ ದೇಹದಲ್ಲಿ ಇರ್ಬೇಕಲ್ಲ ಅಂದ್ರು ಅಪ್ಪವ್ರು. ಈಗ ಸತ್ಯ ವಸ್ತುವಿನ ಅನುಭವ ಆಗಿದೆ, ಬಿಟ್ಟು ಹೋಗೋರ್ ಎಲ್ಲಿಗೆ? ಅದಕ್ಕೆ ರಮಣ ಮಹರ್ಷಿಗಳ ಉದಾಹರಣೆ ಕೊಟ್ರು. ರಮಣ ಮಹರ್ಷಿಗಳದೆಲ್ಲ ಓದಿದಿರಲ್ರಿ, ಅದ್ರಲ್ಲಿ ಅವ್ರು ಎಷ್ಟ್ ಚೆನ್ನಾಗಿ ಜೀವನ ಮಾಡಿದ್ರಲ್ಲ, ಸಾಮಾನ್ಯರಂಗೆ ಎಲ್ಲರ ಜೊತೆ ಮಾತಾಡ್ತಿದ್ರು, ತಿರ್ಗಾಡ್ತಿದ್ರು, ಓಡಾಡ್ತಿದ್ರು. ಪ್ರಾಣಿ ಪಕ್ಷಿಗಳಿಗೆ ಎಷ್ಟ್ ಚೆನ್ನಾಗಿ ಅವುಗಳ ಜೊತೆ ಎಲ್ಲ ಬದುಕಿದ್ರಲ್ರಿ, ಎಲ್ಲಾ ಆರಾಮಾಗಿದ್ರಲ್ಲ. ಆತ್ಮಜ್ಞಾನ ಅಂದ ತಕ್ಷಣ ಏನೋ ಇವುಗಳೆಲ್ಲ ಹೋಗಿ ಏನೋ ಆಗ್ಬಿಡೋದು, ಅದೆಲ್ಲ ಅದೆಂಗ್ರಿ ಅಂತಂದ್ರು ಅಪ್ಪವ್ರು. ರಮಣ ಮಹರ್ಷಿಗಳು ಇದ್ರಲ್ಲ ಅವ್ರ ಜೀವನ ಎಲ್ಲ ಅಂತ. ಅವಾಗ ನಾನಂದೆ, ಇಲ್ಲಪ್ಪ, ಅವರಿಗೆ ಮೊದ್ಲು ಆತ್ಮಚಿಂತನ ಬಂತು, ಅವರಿಗೆ ನಾನು ಅನ್ನುವ ತೀವ್ರ ಚಿಂತನ ಬಂತು, ಆತ್ಮವಸ್ತುವಿನ ಅನುಭವ ಬಂತು ಅಂತ ಬರ್ಲಿರಿ. ಬಂದ್ರ ಮೇಲೂ ಅವ್ರು ಆರಾಮಾಗಿ ಆಮೇಲೆ ಜೀವನ ಮಾಡಿದ್ರಲ್ಲ, ಊಟ ಮಾಡ್ತಿದ್ರು, ತಿರ್ಗಾಡ್ತಿದ್ರು, ಓಡಾಡ್ತಿದ್ರು. ಎಲ್ಲೋ ಒಂದೊಂದ್ಸಲಿ ಅಪ್ಪಾಜಿ ಅಂದ್ರು, ಇಲ್ಲಪ್ಪ ಅವ್ರಿಗೆ ಕೆಲವು ಸಲಿ ಹೊರಗಿನ ಬಾನ ಇರ್ತಿರ್ಲಿಲ್ಲ, ಕಣ್ ಬಿಟ್ಕೊಂಡಿರ್ತಿದ್ರು ಅಂತ. ಅದಕ್ಕೆ ಅಪ್ಪ ಅವ್ರಂದ್ರು, ಇಲ್ರಿ, ಎಲ್ಲೋ ಒಂದೊಂದ್ಸಲಿ ಕೆಲವು ಸಲಿ, ಬೇರೆ ಟೈಮಲ್ಲೆಲ್ಲ ಅವ್ರು ಮಾಡ್ತಿದ್ರು ತಾನೆ, ಎಲ್ಲಾ ಪ್ರಾಣಿ ಪಕ್ಷಿಗಳ ಜೊತೆ ಎಲ್ಲರ ಜೊತೆ ಎಲ್ಲಾ ಓಡಾಡ್ತಿದ್ರಲ್ಲ, ಬಹಳ ಚೆನ್ನಾಗಿ ಜೀವನ ಮಾಡಿದ್ರಲ್ಲ ಅಂತ ಅಂದ್ರು. ಅದಕ್ಕೆ ಅಪ್ಪಾಜಿ ಅಂತಂದ್ರು, ಹೌದಪ್ಪ, ಅವರು ರಮಣ ಮಹರ್ಷಿಗಳು ಅಂತಿದ್ರು, ಪ್ರಾಣಿ ಪಕ್ಷಿಗಳಿಗೆ ಯಾರು ತೊಂದರೆ ಕೊಡ್ತಿದ್ರೆ ಬಂದು ನೀವು ಅವ್ರ ಜಾಗಕ್ಕೆ ಬಂದಿದ್ದೀರಾ, ನೀವು ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತೆಲ್ಲ ಅಂತಿದ್ರಪ್ಪ ಅಂತ ಅಪ್ಪಾಜಿ ಅಂತಂದ್ರು. ಅವಾಗ ಅದಕ್ಕೆ ನಾನಂದೆ, ಅಪ್ಪ, ಅದು ಆತ್ಮ ಸಾಕ್ಷಾತ್ಕಾರ ಆದ್ಮೇಲೆ ಆ ರೀತಿಯ ಬದುಕು ಚೆನ್ನಾಗಿದೆ. ನಮ್ಗ ಆತ್ಮ ಸಾಕ್ಷಾತ್ಕಾರ ಆಗದೆ ನಾವೆಲ್ಲವನ್ನೂ ಬ್ರಹ್ಮ ಅಂತ ನಮ್ಗೆಲ್ ನೋಡಕ್ಕಾಗತ್ತೆ? ಒಂದ್ ಆತ್ಮ ಸಾಕ್ಷಾತ್ಕಾರ ಅನ್ನೋದೊಂದ್ ಆಗ್ಬೇಕಲ್ವಾ ಅಂತ ನಾನು ಅಪ್ಪೋರಿಗಂದೆ. ಆತರ ಆದ್ರೆ ನಾವೇ ಜೀವನ ನಡೆಸ್ತೀವಿ, ನಾವು ರಮಣ ಮಹರ್ಷಿಗಳಂಗೆ ನಡೆಸ್ತೀವಿ. ನಾವು ಅಪ್ಪವ್ರು ಅಲ್ಲೇ ಇದ್ರು ಅವ್ರನ್ನೇ ಅಂತ ಹೆಂಗ್ ಹೇಳಕ್ಕಾಗತ್ತೆ? ಅದಕ್ಕೆ ಸುಮ್ನೆ ರಮಣ ಮಹರ್ಷಿಗಳು ಅವ್ರ ಇವ್ರನ್ನ ಉದಾಹರಣೆ ಹೇಳ್ತೀವಿ. ನಾವು ಆತ್ಮ ಸಾಕ್ಷಾತ್ಕಾರ ಆದ್ರೆ ನಾವು ಹಂಗೆ ನಡೆಸ್ತೀವಪ್ಪ ಅಂತ. ಅದಕ್ಕೆ ಅಪ್ಪವ್ರಂತ, ನೋಡ್ರಿ, ಎಲ್ಲಿವರೆಗೂ ಹಿಂಗ್ ವಿಚಾರ ಮಾಡ್ತಿರಲ್ಲ ಅಲ್ಲಿವರೆಗೂ ಆಗೋದಿಲ್ಲ ಅಂತ ಅಂದ್ರು ಅಪ್ಪವ್ರು.
ಅದಕ್ ನಾನಂದೆ ಅಪ್ಪ ಸುಮ್ನೆ ನೀವು ನನಗ್ ದೇಹದ ಭಾನ ಇದೆ, ಸುಮ್ನೆ ನೀನ್ ಆತ್ಮ ಆತ್ಮ ಅಂದ್ರೆ ನನ್ನ ಅನುಭವ ಬರ್ಬೇಕಲ್ಲ ಅದು ಅಂತ ನಾನಂದೆ. ಸುಮ್ನೆ ಭಾವಿಸೋದ್ರಿಂದ ಏನ್ ಪ್ರಯೋಜನ? ನಾನ್ ಆತ್ಮ ಇದ್ದೀನಿ, ನನ್ನ ಅನುಭವ ಬರ್ಬೇಕು, ನನಗೆ ಈಗ ದೇಹದ ಅನುಭವ ಇದೆ, ನನಗ್ ಆತ್ಮದ ಅನುಭವ ಇಲ್ವಲ್ಲ ಅಂತಂದೆ. ಅದಕ್ಕೆ ಅಪ್ಪ ಅವ್ರಂದ್ರು, ನೋಡ್ರಿ ಸುಮ್ನೆನೆ ದೇಹ ಅಂತ ಭಾವಿಸಿದೀರ, ಸುಮ್ನೆನೆ ದೇಹ ಅಂತ ಭಾವಿಸಿದೀವಿ. ಒಂದೇ ಒಂದ್ ಸಣ್ಣ ವಾಕ್ಯ ಆದ್ರಿ ಎಷ್ಟು ಇದು ಅಂತಿಮ ಸತ್ಯ. ನಾ ಸುಮ್ನೆ ದೇಹ ಅಂತ ಭಾವಿಸಿದೀನ ಅಂತ ಅವ್ರು ಅಷ್ಟೇ ಹೇಳಿದ್ದು. ಇದೇ ಆತ್ಮಜ್ಞಾನ. ಬಹಳ ಸರಳವಾಗಿ, ಬಹಳ ಸುಲಭವಾಗಿ, ಏನಿಷ್ಟು ಕಠಿಣ ಶಬ್ದಗಳನ್ನ ಬಳಸದೆ ಆರಾಮದ ಆತ್ಮಜ್ಞಾನ ಹೇಳ್ತಿದ್ರು ನಮಗದು ಗೊತ್ತಾಗ್ತಿರ್ಲಿಲ್ಲ. ನಮಗೆ ಎಲ್ಲ ವಿಪರೀತ ಶಾಸ್ತ್ರಗಳ ಶಬ್ದ ಇರುತ್ತಲ್ಲ, ಹಂಗ್ ಹೇಳಿದ್ರೇನೆ ಆತ್ಮಜ್ಞಾನ ಅಂತ. ಅವ್ರಂದ್ರು ಸುಮ್ನೆನೆ ದೇಹ ಅಂತ ಭಾವಿಸಿದೀರಾ. ನಾನಂದೆ ಇಲ್ಲಪ್ಪ, ನಂಗ್ ಸುಮ್ನೆ ದೇಹ ಅಂತ ಭಾವಿಸಿಲ್ಲ, ನನ್ಗ ಅನುಭವ ಇದೆ ಅಂತ ನಾನಂದೆ. ಅದಕ್ಕೆ ಅಪ್ಪ ಅವ್ರಂದ್ರು, ನೋಡ್ರಿ ನಾವೇ ಸುಮ್ನೆ ಅದನ್ನ ಬಹಳ ಅದ್ರ ಬಗ್ಗೆ ತಲೆಗೆ ಹಾಕೊಂಡಿದೀವಿ. ದೇಹ ನಾನು ಅಂತ ವಿಪರೀತ ನಾವ್ ತಲೆಗೆ ಹಾಕೊಂಡಿದೀವಿ ಅಂತ ಅಂದ್ರು ಅಪ್ಪ ಅವ್ರಂದ್ರು. ಅದಕ್ ನಾನಂದೆ ಇಲ್ಲಪ್ಪ, ನಾವು ಏನೋ ಆತ್ಮವಸ್ತು ಇತ್ತು, ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಬಂದ್ ತಲೆಗೆ ಹಾಕೊಂಡಿಲ್ಲ. ಹುಟ್ಟಿರೋದೇ ನಾವ್ ದೇಹ ಜೊತೆ ಹುಟ್ಟಿದೀನಿ, ಅದ್ರ ಜೊತೆನೆ ಹುಟ್ಟಿದೀನಿ, ಅದೇ ಇದೀನಿ, ಅದ್ರದ್ದೇ ಎಲ್ಲ ಅನುಭವ ಇದೆ, ಇದು ಬಿಟ್ಟು ಬೇರೆ ಏನೂ ಇಲ್ಲ. ಅದಕ್ಕಾಗಿ ನನ್ಗೆ ಅದ್ರದ್ದು ಅನುಭವನೇ ಇರುತ್ತೆ. ಹಾಗಾಗಿ ನನ್ಗ ಅದ್ರ ಜೊತೆ ಬಿಟ್ಟು ನನ್ಗೇನು ಗೊತ್ತಿಲ್ವಲ್ಲ ಅಂದೆ. ಅದಕ್ಕೆ ಅಪ್ಪ ಅವ್ರಂದ್ರು, ನೋಡ್ರಿ ಇದು ಮಧ್ಯದಲ್ಲಿ ಬಂದಿರೋದು, ಈ ದೇಹ ಏನಿದೆ ಇದು ಮಧ್ಯದಲ್ಲಿ ಬಂದಿರೋದು, ಇದು ಕಾಯಂ ಇರೋದಲ್ಲ, ಬರೀ ಏನೋ ಒಂದ್ 4 ವರ್ಷ ಇರೋದಕ್ಕೆ ಅಂತ ಬಂದಿದೆ. ಶಾಶ್ವತವಾಗಿರೋದು ಆ ಆತ್ಮ ವಸ್ತುನೇ ಅಂತ ಅವ್ರಂದ್ರು. ಅದಕ್ಕೆ ಎಲ್ಲಿ ಪರಮ ವಸ್ತು ಆಗ್ಬೇಕು ಅಂದ್ರೆ ಎಲ್ಲಾ ನಡಿಬೇಕಂತೆ, ಎಲ್ಲಾ ದೇಹದ ಕಾರ್ಯಗಳು ಎಲ್ಲವೂ ನಡಿಬೇಕು, ನಾನ್ ಆತ್ಮ ವಸ್ತು ಅನ್ನುವ ಅನುಭವ ಇರ್ಬೇಕು ಅಂತ ಅಪ್ಪೋರೆ ಅಂದ್ರು ಅದನ್ನ. ಅದು ಅವ್ರ ಕರುಣೆಯಿಂದಾನೇ ಆಗ್ಬೇಕಾಗತ್ತದು. ಹಾಗಾಗಿ ಆ ರೀತಿ ಆಗ್ಬೇಕು, ಎಲ್ಲಾನು ನಡೀತಾ ಇರ್ಬೇಕು, ನಾನ್ ಸಾಕ್ಷಿಯಾಗಿರ್ಬೇಕು. ಇವುಗಳನ್ನೆಲ್ಲ ಎಲ್ಲೋ ಕಳ್ಸಿ ಏನೋ ಆಗಿ ಆತ್ಮಜ್ಞಾನ ಆಗೋದಲ್ಲ ಅಂತ ಅಪ್ಪೋರು. ಆಮೇಲೆ ಅಪ್ಪಾಜಿ ಅವಾಗ ಅಪ್ಪೋರ್ಗೆ ಕೇಳಿದ್ರು, ಅಪ್ಪ ಇದು ಪ್ರಾರಬ್ಧ ದುಃಖ ಬಿಡೋದು ಅಂತಾರಲ್ಲ, ಏನಿದು? ಯಾಕಂದ್ರೆ ಅಪ್ಪೋರ್ದು ಕಾಲೆಲ್ಲ ಮುರಿದಿತ್ತು. ಅಪ್ಪೋರು ಅಷ್ಟು ಅಂತ ದೇಹವನ್ನ ಇಟ್ಕೊಂಡವ್ರು, ಅಂತವ್ರು, ಹಂಗೆಲ್ಲ ಆಯ್ತಲ್ಲ, ಅದೆಲ್ಲ ಅಪ್ಪಾಜಿಗಿತ್ತಲ್ಲ. ಹಂಗಾಗಿ ಅಪ್ಪೋರ್ಗೆ ಅಂತಾನೆ ಹೆಂಗ್ ಕೇಳಕ್ಕಾಗತ್ತೆ. ಹಂಗಾಗಿ ಅದನ್ನ ಕೇಳಿದ್ರು, ಅಪ್ಪ ಪ್ರಾರಬ್ಧ ಕರ್ಮ ಅಂದ್ರೆ ಏನು? ಪ್ರಾರಬ್ಧ ದುಃಖ ಬಿಡೋದು, ಜ್ಞಾನಿ ಆದ್ರೂನು ಸಹ ಪ್ರಾರಬ್ಧ ದುಃಖವದು ಬಿಡೋದು ಅಂತ ಇರುತ್ತಲ್ಲ, ಅದನ್ನ ಅಪ್ಪಾಜಿ ಕೇಳಿದ್ರು ಅದು ಅಪ್ಪ ಅವ್ರಿಗೆ. ಅವಾಗ ಅಪ್ಪ ಅವ್ರ ಅಂತಂದ್ರು, ನಾವಾಗಿ ಬರಮಾಡಿಕೊಂಡ ದುಃಖ ಅಲ್ಲ, ಅದು ತಾನಾಗೆ ಬರುತ್ತಂತೆ, ಅದು ಪ್ರಾರಬ್ಧ ದುಃಖ. ನಾನ್ ಮಾಡ್ಕೊಳ್ಳೋದು ಅವೆಲ್ಲ ಬೇರೆ ದುಃಖಗಳು. ನನಗ್ ಇಷ್ಟನೇ ಇರಲ್ಲ, ನನಗ್ ಗೊತ್ತೇ ಇಲ್ಲ, ತಾನಾಗೆ ಬರುತ್ತಲ್ಲ, ಅದು ಪ್ರಾರಬ್ಧ ಕರ್ಮ. ಈಗ ನೀವ್ ಮೈಸೂರಲ್ಲಿ ಹುಟ್ಟಿದೀರಾ, ಯಾಕೆ ಗೊತ್ತಿಲ್ಲ, ತಾನಾಗೆ ಅದು ಬಂದ್ಬಿಟ್ಟಿದೆ. ಅಕಸ್ಮಾತ್ ನೀವ್ ಮುಂಬೈಲದಿದ್ರೆ ಮುಂಬೈರವರಾಗಿರ್ತೀರಾ, ಅಮೇರಿಕಾದಲ್ಲಿದ್ರೆ ಅಮೇರಿಕಾದವರು. ಆ ರೀತಿ ಅದನ್ನ ಉದಾಹರಣೆಗಳನ್ನ ಅವ್ರ ಅಪ್ಪವ್ರು ಹೇಳಿದ್ರು. ಅದಕ್ಕೆ ಆಮೇಲೆ ಅಂದ್ರು, ಜೀವನ ಅಂತ ಏನ್ ಬಂದಿದೆಯಲ್ರಿ, ಬಹಳ ಸುಂದರವಾಗಿದೆ, ಅದ್ರಲ್ಲಿ ಬಹಳ ಅದ್ಭುತವಾದದ್ದು ಅದು. ಎಷ್ಟೋ ವರ್ಷಗಳ ನಂತರ ದೇವನ ಕೊಡುಗೆ ಅದು ಅಂತ ಅಂದ್ರು. ಅದಕ್ಕೆ ಅಪ್ಪಾಜಿ ಅಂದ್ರು, ಅಪ್ಪ ಆತರ ನಮಗ್ ಜ್ಞಾನ ಬರ್ಬೇಕು ಅಂದ್ರೆ ನಿಮ್ ಕರುಣೆ ಆಗ್ಬೇಕಪ್ಪ ನಮ್ಗೆ ಅಂತ ಅಂದ್ರು. ಅದಕ್ಕೆ ಅಪ್ಪ ಅವ್ರು, ನಿಮ್ಗೆಲ್ಲಾ ಕೊಟ್ಟವ್ರಿ ದೇವ್ರು ಅಂತ ಅಂದ್ರು. ಅದಕ್ಕೆ ಅಪ್ಪಾಜಿ, ಇಲ್ಲಪ್ಪ ದೇವ್ರಿಗೇನಿಲ್ಲ, ನಿಮ್ ಕರುಣೆನೆ ಆಗ್ಬೇಕು ಅಂತ ಅಪ್ಪಾಜಿ ಅಂತಂದ್ರು. ಅದಕ್ಕೆ ಅಪ್ಪ ಅವ್ರಂದ್ರು, ಶಂಕರಾಚಾರ್ಯರು ಹೇಳಿಲ್ವೇನ್ರಿ, ಅದು ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ನಹಿ ನಹಿ ರಕ್ಷತಿ ಡುಕ್ರಿಂ ಕರಣೆ ಸಂಪ್ರಾಪ್ತೆ. ನಾವು ಅದನ್ನ ಹೇಳುದು, ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ. ಯಾವ ಶಾಸ್ತ್ರಗಳು ಇವುಗಳು ಏನೂ ಸಹಾಯಕ್ ಬರಲ್ಲ, ಸುಮ್ನೆ ದೇವನ ಭಜನೆ ಮಾಡು ಅಂತ ಹೇಳಿಲ್ವೇನ್ರಿ ಅಂತ ಅಪ್ಪ ಅವ್ರಂದ್ರು. ಶಂಕರಾಚಾರ್ಯರು ಹೇಳಿಲ್ವಾ ಅಂತ. ಅದಕ್ಕೆ ನಾನಂದೆ, ಅಪ್ಪ ಈಗ ಅದೆಲ್ಲ ಸರಿ, ಶಾಸ್ತ್ರ ಎಲ್ಲ ತಲೆ ಕೆಡಿಸ್ಕೊಂಡಿಲ್ಲ, ಆದ್ರೆ ಆತ್ಮಜ್ಞಾನ ಪಡಿಬೇಕು ಅನ್ನೋದಾರು ಇರ್ಬೇಕು ತಾನೆ. ಶಾಸ್ತ್ರ ಏನೋ ಮಹಾಜಾಲ, ಅವೆಲ್ಲವೂ ಸರಿ, ನಾನಾದ್ರೆ ಆತ್ಮಜ್ಞಾನವನ್ನ ಪಡಿಬೇಕು ಅಂತನಾರು ತಲೆ ಕೆಡಿಸ್ಕೋಬೇಕಲ್ವಾ ಅಂತ. ಅದಕ್ಕೆ ಅಪ್ಪ ಅವ್ರಂದ್ರು, ಅಲ್ರಿ ತಲೆನೇ ಕೆಡಿಸ್ಕೊಂಡ್ಮೇಲೆ ಆತ್ಮಜ್ಞಾನ ಹೆಂಗ್ರಿ ಆಗತ್ತೆ ಅಂತ ಅಂದ್ರು. ಅದ್ ತಲೆನೇ ಕೆಟ್ಟೋದ್ಮೇಲೆ ಆತ್ಮಜ್ಞಾನ ಹೆಂಗಿಂದ ಆಗತ್ತೆ ಅಂತ. ಅದಕ್ಕೆ ಎಲ್ಲಾರು ಅಪ್ಪವ್ರು ನಾವೆಲ್ಲಾರು ನಕ್ಕಲ್ಲಿ. ಅದಕ್ ನಾನಂದ್ರೆ, ಅಲ್ಲಪ್ಪ ಮತ್ತೆ ಈಗ ಸಾಧಕ ಮುಮುಕ್ಷತ್ವ ಅಂತೆಲ್ಲ ಅವ್ರಿಗೆ ತಾನೇ ಅನ್ನೋದು, ಯಾರಿಗೆ ಇಲ್ಲ. ಅದಕ್ಕೆ ಅಪ್ಪವ್ರಂದ್ರು, ಬಹಳ ತಾಪ ಮಾಡ್ಕೊಳ್ಳೋದಲ್ಲ ಅಂತ ಗುರುಗಳ ಹತ್ರ ಹೋಗ್ತಾರೆ, ಬಹಳ ತಾಪ ಮಾಡ್ಕೊಳ್ಳೋದಲ್ಲ, ಗುರುಗಳು ಹೇಳ್ತಾರಂತೆ, ಅದ್ರ ಜೊತೆ ಹೋರಾಟ ಮಾಡೋದಲ್ಲ. ಏನ್ ತಾಪ ಆಗಿರುತ್ತಲ್ಲ ಅದ್ರ ಜೊತೆ ಹೋರಾಟ ಮಾಡೋದಲ್ವಂತೆ ಮುಮುಕ್ಷತ್ವ ಅಂದ್ರೆ. ಅದಕ್ ನಾನಂದೆ, ಅಪ್ಪ ಹಂಗಾದ್ರೆ ಬುದ್ಧ ಮನೆ ಬಿಟ್ಟು ಹೊರಟ್ನಲ್ಲ, ಅವನಿಗೆ ಇದೆಲ್ಲ ಅನ್ಸೇ ತಾನೇ ಹೋಗಿದ್ದು, ಅವನಿಗೆ ಬಹಳ ತಾಪ ಆಯ್ತು, ಏನಿದು ಜೀವನ, ಏನಿದು ಸಾವು, ಏನಿದು ದುಃಖ ಅಂತ ಹೊರಟ್ನಲ್ಲ ಬಹಳ ತಾಪ ಆಗಿ ಅಂತ ನಾನಂದೆ. ಅದಕ್ಕೆ ಅಪ್ಪ ಅವ್ರಂದ್ರು, ಅವನು ಅದು ಆತರ ಅನ್ನಿಸ್ತಲ್ಲಪ್ಪ ಬುದ್ಧನಿಗೆ, ಅದು ತಲೆ ಕೆಡಿಸ್ಕೊಂಡಿದ್ದ, ಇಲ್ಲ ಅದು ಒಳ್ಳೇದಾದು ಅಂತ ನಾನಂದೆ. ಅದಕ್ಕೆ ಅಪ್ಪ ಅವ್ರಂದ್ರು, ಇಲ್ರಿ ಅದು ತಲೆ ಕೆಡಿಸ್ಕೊಂಡಿದ್ದಲ್ಲ, ಸಂಶೋಧನೆಗೆ ಹೊರಟಿದ್ದು. ಅದ್ ಏನು ಅಂತ ಸಂಶೋಧನೆಗೆ ಹೊರಟಿದ್ದು,
ತಲೆ ಕೆಡಿಸ್ಕೊಳಕ್ ಅವ್ರು ಹೊರಟಿರ್ಲಿಲ್ಲ ಅಂತ ಅಂದ್ರು ಅಪ್ಪ ಅವ್ರು. ಅದಕ್ಕೆ ಅಪ್ಪಾಜಿ ಹೌದಪ್ಪ ಹೌದು, ಸಾವು ಅಂದ್ರೆ ಏನು ಅಂತ ಹುಡ್ಕಕ್ ಹೊರಟಿದ್ದು ಅಂತ ಅಪ್ಪಾಜಿ ಅಂದ್ರು. ಅದಕ್ಕೆ ಅಪ್ಪ ಅವ್ರು ಅಂದ್ರು, ಈಗ ನೀವು ಈಗ ಹೊರಟ್ರಿ ಅಂತ ಅನ್ಕೊಳ್ಳಿ, ಎಲ್ಲಿಗ್ ಹೊರಡೋರು ನೀವು? ಈಗ ನೀವ್ ಸಂಶೋಧನೆಗೆ ಅಂತ ಹೊರಟ್ರಿ, ಹೋಗೋದಾದ್ರೆ ಎಲ್ಲಿಗ್ ಹೊರಡ್ತೀರಿ ನೀವು ಅಂತ ಅಂದ್ರು ಅಪ್ಪ ಅವ್ರು. ನಾನ್ ಅಂದೆ, ಅಪ್ಪ ಆ ಇಚ್ಛೆ ಇರುತ್ತಲ್ಲ ನನ್ಗೆ ಆತ್ಮಜ್ಞಾನ ಪಡಿಬೇಕು ಅಂತ, ಅದೇ ದಾರಿ ತೋರ್ಸುತ್ತೆ ಅಂತ ನಾನಂದೆ. ಅದಕ್ಕಪ್ಪ ಅದೇಂಗ್ರಿ ದಾರಿ ತೋರ್ಸುತ್ತೆ ಅಂದ್ರು ಅಪ್ಪ ಅವ್ರು. ಅದಕ್ ನಾನಂದೆ, ಇಲ್ಲಪ್ಪ ಅದು ಏನ ಬಯಕೆ ಇರುತ್ತಲ್ಲ, ಈಗ ಅವ್ರೆಲ್ಲಾರು ಬಯಕೆಯನ್ನ ತಾನೇ ದಾರಿ ತೋರ್ಸಿದ್ದು, ಹಂಗೆ ಇಚ್ಛೆನೆ ದಾರಿ ತೋರ್ಸುತ್ತೆ ಅಂತ ನಾನಂದೆ. ಅದಕ್ ಅಪ್ಪ ಅವ್ರು ಅಂತ ಅಂದ್ರು, ಬದುಕಂತ ಒಂದ್ ಇದೆಯಲ್ರಿ, ಅಪ್ಪ ಅವ್ರು ಬಹಳ ಮಹತ್ವ. ನಿಮ್ ದೇವ್ರು ಆತ್ಮ ಮೋಕ್ಷ ಇದು ಏನಕ್ಕೂ ಮಹತ್ವ ಇಲ್ಲ, ಬದುಕು ಬಹಳ ಮಹತ್ವ. ಇಲ್ಲಿ ಅದೇ ದೇವರ ಬದುಕಿದೆ, ಇದನ್ ಬಿಟ್ಟು ಇನ್ನೆಲ್ ದೇವರನ್ನ ಹುಡುಕೋದು ಅಂತ ನಮ್ಗದ್ ಗೊತ್ತಾಗ್ತಿಲ್ಲ. ಇವನ್ನೆಲ್ಲಾ ಬಿಟ್ಟು ಇವನ್ನೆಲ್ಲೋ ಬಿಟ್ಟು ಅಲ್ಲೆಲ್ಲೋ ಆಗತ್ತೆ ಯಾವಾಗ್ಲೂ ಆಗತ್ತೆ ಅಂತ ಏನಿದೆಯಲ್ಲ, ಈ ಭ್ರಮೆನೆ ನನ್ಗೆ ಅಡ್ಡ ಮಾಡ್ತಿರೋದು. ಆ ಭ್ರಮೆ ಹೋಗಕ್ಕೆ ಗುರುಗಳ ಕರುಣೆ ಬೇಕು. ಹಾಗಾಗಿ ಅಪ್ಪ ಅವ್ರಂದ್ರು, ಈ ಬದುಕು ಅಂತ ಇದೆಯಲ್ಲ, ಆಮೇಲೆ ಈ ದಾರಿ ಗಿರಿ ಎಲ್ಲ ಮೊದ್ಲು ಬದುಕಂತಿದ್ಯಲ್ಲ, ಆಮೇಲೆ ದಾರಿ ತೋರ್ಸುತ್ತೋ ಬಿಡುತ್ತೋ ಅವೆಲ್ಲ ಆಮೇಲೆ, ಮೊದ್ಲು ಬದುಕಂತ ಇದೆ ಅಲ್ವೇನ್ರಿ ಅಂದ್ರು ಅಪ್ಪ ಅವ್ರು. ನಾನಂದೆ, ಅಲ್ಲಪ್ಪ ಅದು ಆ ಬದುಕ್ ಬಂದಿರೋದೇನೆ ಆ ಆತ್ಮ ವಸ್ತುವನ್ನ ಪಡೆಯೋದಿಕ್ಕೆ, ಅದಕ್ಕೆ ಇಚ್ಛೆ ತುಂಬಾ ಒಳ್ಳೇದು ತಾನೆ ಅಂತ ನಾನಂದೆ. ಅದಕ್ಕೆ ಅಪ್ಪ ಅವ್ರಂದ್ರು, ಅದಕ್ಕೆ ಬದುಕ್ ಬೇಕಲ್ಲ, ಆ ಇಚ್ಛೆ ಬರ್ಬೇಕು ಅಂದ್ರೆ ಬದುಕಿರ್ಬೇಕು ತಾನೆ, ಆ ಇಚ್ಛೆ ಪೂರೈಸಕ್ ಬದುಕ್ ಬೇಕು ತಾನೆ ಅಂತ ನಾನಂದೆ. ಅಪ್ಪ ದೇವ್ರನ್ನ ಮೊದ್ಲು ಪಡೆದ್ಬಿಡೋದು, ಆಮೇಲೆ ಬದುಕಿರ್ಲಿ ಅಂತ ನಾನಂದೆ. ಬದುಕ ಇನ್ನೂ ಚೆನ್ನಾಗಿ ಆಗತ್ತಲ್ಲ, ದೇವ್ರನ್ ಪಡೆಯೋದ್ ತುಂಬಾ ಮುಖ್ಯ ತಾನೆ, ಬದುಕನ್ನ ಯಾಕೆ ಅಷ್ಟೊಂದ್ ಮಹತ್ವ ಕೊಡೋದು ಅಂತ ನಾನು. ಅಪ್ಪ ಅವ್ರು, ಇಲ್ಲ ಮೊದ್ಲು ಬದುಕು, ಅದೇ ಬದುಕು ದೇವನ ಬದುಕು, ಇನ್ನೆಲ್ಲ ಹುಡ್ಕಕ್ ಹೋಗ್ತೀರಾ ಅಂತ ಅಪ್ಪ ಅವ್ರು. ಹಾಗಾಗಿ ನಾನ್ ಅನ್ನೋದು, ಇಲ್ಲಪ್ಪ ಈ ಬದುಕ್ ಬಂದಿರೋದೇ ದೇವನ್ ಪಡೆಯೋದಿಕ್ಕೆ ಅಂತ. ಪುನಃ ಅಪ್ಪ ಅವ್ರಂದ್ರು, ಬದುಕಂದ್ರೆ ಏನು? ಹಸು ತೃಷೆ ಇವುಗಳನ್ನ ಅನುಭವಿಸೋದು, ಇದೇ ತುಂಬಾ ಮುಖ್ಯ ತಾನೆ. ನೀ ಏನೇ ಪಡಿತೀನಿ ಎಲ್ಲೇ ಹೋಗ್ತೀನಿ ಅಂದ್ರೆ ಇವೆರಡು ಅನುಭವಿಸ್ತೀರ ತಾನೆ, ಹಸಿವೆ ಕೃಷಿಗಳು ಇವುಗಳನ್ನೆಲ್ಲ. ನಾನಂದೆ, ಅಪ್ಪ ಇಲ್ಲ, ದೇವ್ರನ್ನ ನಾವೇನಾದ್ರು ಪಡಿಯಕ್ಕೆ ಅಂತ ನಾವ್ ಹೊರಟ್ರೆ ತಾನೇ ಅವೆಲ್ಲ ಪೂರೈಕೆ ಮಾಡತ್ತೆ. ಇವೆಲ್ಲ ನಾವ್ ಕೇಳ್ಕೊಂಡಿದ್ವಿ, ರಾಮಕೃಷ್ಣ ಪರಮಹಂಸರ ಸಾಹಿತ್ಯ ಓದಿದೀವಿ, ಪ್ರವಚನ ಸತ್ಸಂಗ ಎಲ್ಲ ಕೇಳಿದ್ವಿ, ದೇವನ್ನ ಯಾರು ಅರಸ್ತಾ ಹೋಗ್ತಾರೋ ಅವನೇ ಎಲ್ಲ ಅದನ್ನ ಜವಾಬ್ದಾರಿ ವಹಿಸ್ಕೊತಾನೆ, ಇವೆಲ್ಲ ಕೇಳಿದೀವಿ. ಅನುಭವ ಅಂತೂ ಇಲ್ಲ, ಕೇಳಿರೋದನ್ನ ಸುಮ್ನೆ ಹೇಳೋದು ಅಪ್ಪ ಅವ್ರ ಮುಂದೆ. ಅದನ್ನ ಅಪ್ಪ ಯಾರು ಇದನ್ನೆಲ್ಲ ದೇವ್ರನ್ನ ಪಡೆಯಕ್ ಹೊರಟ್ರೆ ತಾನೇ ಪೂರೈಕೆ ಆಗತ್ತೆ, ಅದ್ರ ಕಡೆ ಬಹಳ ಲಕ್ಷ್ಯ ಕೊಡಬಾರ್ದು ಅಂತ ನಾನಂದೆ. ದೇವರನ್ನ ಪಡಿಬೇಕು, ಅದ್ರ ಕಡೆ ಜಾಸ್ತಿ ಲಕ್ಷ್ಯ ಕೊಡ್ಬೇಕು, ಈ ಊಟ ತಿಂಡಿ ಹಸುವೆ ತೃಷೆಗೆ ಇದಕ್ ಲಕ್ಷ್ಯ ಕೊಡೋದ ಅಂತ ನಾನಂದೆ. ಅದಕ್ ಅಪ್ಪ ಅವ್ರಂದ್ರ, ಅಂದ್ರೆ ಹಸುವೆನೇ ಆಗ್ಬಾರ್ದು ಅಂತಿದಿರೇನ್ರಿ ನಿಮ್ಗೆ ಅಂತ ಅಂದ್ರು. ಅದಕ್ ನಾನಂದೆ, ಆವಾಗ ಹಂಗ ಅನ್ಕೊಂಡ್ರೆ ಇಚ್ಛೆ ಬಂದ್ರೆ ಹಸುವೆನೇ ಆಗಲ್ವಾ ಅಂದ್ರು ಅಪ್ಪ ಅವ್ರು. ಇಲ್ಲಪ್ಪ ಆಗತ್ತೆ, ಬಾಳ ತಲೆ ಕೆಡಿಸ್ಕೋಬಾರ್ದು ಹಸುವೆ ಬಗ್ಗೆ, ದೇವ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಕು, ಹೆಂಗಾದ್ರೂ ದೇವ್ರ ಪೂರೈಸ್ತಾನೆ ಅಂತ ಹೋಗ್ಬೇಕಪ್ಪ ಅಂತ ನಾನಂದೆ. ಅದಕ್ ಅಪ್ಪ ಅವ್ರಂದ್ರೆ, ಆದ್ರೆ ಬೇಕಲ್ಲ ಆಹಾರ, ನೀವೇನಾರು ಅನ್ರಿ ಆಹಾರ ಅಂತ ಅದ್ ಬೇಕು ಅಂತ ಅನ್ನತ್ತಾ ಅಂತಂದ್ರು. ನಾನಂದೆ, ಅಪ್ಪ ನಿಜ್ಗೊಂಡ್ರೆ ಹೇಳಿಲ್ವಾ, ಊಟಕ್ಕೆ ವಿಷಯಕ್ಕೆ ಮರುಗುತಿಪ್ಪ ತಂಗಿ ಕೂಟ ಒಪ್ಪುದೆ ಶಿವಪದದವಳು ಅಂತ ಅವರೇ ಹೇಳಿದಾರಲ್ಲಪ್ಪ. ಬರೀ ಊಟಕ್ಕೆ ವಿಷಯಕ್ಕೆ ಇದನ್ನೇ ನಾವ್ ತಲೆ ಕೆಡಿಸ್ಕೊತಿದ್ರೆ ಹೆಂಗೆ ಆ ರೀತಿ ಆಗತ್ತೆ ಅಂತ ನಾನಂದೆ. ಆದ್ರೆ ದೇಹಕ್ ಬೇಕಲ್ಲ ಅಂದ್ರು ತಿರ್ಗಾ ಅಪ್ಪ ಅವ್ರು. ನೀ ಏನಾದ್ರು ಶಾಸ್ತ್ರ ಹೇಳು, ಏನಾದ್ರೂ ಮಾಡು, ದೇಹಕ್ ಬೇಕು ತಾನೆ, ನೀನ್ ಮುಮೋಕ್ಷ ಆಗು, ಸಾಧಕ ಆಗು, ಮಹಾತ್ಮ ಏನಾರು ಆಗು, ದೇಹಕ್ಕೆ ಹಸಿವೆ ವಿಷಯಗಳಾಗತ್ತಲ್ಲ, ಅದು ಆಗತ್ತಲ್ಲ ಅಂತ ಅವ್ರು. ನಾನಂದೆ, ಅಪ್ಪ ಆಗತ್ತೆ, ಆದ್ರೆ ಸ್ವಲ್ಪ ಏನೋ ಒಂದ್ ಸ್ವಲ್ಪ ಕೊಡೋದು ಆ ಟೈಮಿಗೆ, ಅದಕ್ಕೆ ಅಂತಾನೆ ದಿನ ಪೂರ್ತಿ ಬದುಕ್ ಪೂರ್ತಿ ಅದಕ್ಕೆ ಅಂತ ಹಾಕಿಡೋದು, ಸ್ವಲ್ಪ ಅದಕ್ಕೆ ಅಂತ ಕೊಡೋದು ಅಂತ. ಅದಕ್ಕಪ್ಪ ಎಷ್ಟಾದ್ರೂ ಸ್ವಲ್ಪ ಬೇಕು ತಾನೆ, ಸ್ವಲ್ಪನಾರು ಅನ್ಲಿ ಜಾಸ್ತಿನಾರು ಎಷ್ಟಾದ್ರೂ ಬೇಕಲ್ವಾ ಅಂದ್ರು. ನಾನಂದೆ, ಅಪ್ಪ ಅದು ದೇವರೇ ಒದಗಿಸ್ತಾನೆ ಅಂತಂದ್ರು. ಅಪ್ಪ ಅವ್ರು, ಅದೇಂಗ್ರಿ ಒದಗಿಸ್ತಾನೆ ಅಂತಂದ್ರು. ಅದಕ್ ನಾನಂದೆ, ಇಲ್ಲಪ್ಪ ಯಾರ್ ದೇವ್ರನ್ನ ಪಡೆಯಕ್ ಹೊರಡ್ತಾರೋ ಅದನ್ನ ಅವನೇ ಪೂರೈಸ್ತಾರೆ ಅಂತ ಅಂದ್ರು. ಆಮೇಲೆ ನಾನು ಇದನ್ ಹೇಳಿದೆ, ಅಪ್ಪ ರಾಮಕೃಷ್ಣ ಪರಮಹಂಸರ ಶಿಷ್ಯರೆಲ್ಲ ಗುರುಗಳಿದ್ದಾರೆ, ಅವ್ರು ಬೇಕಾದ್ರೆ ನಮ್ ಜೀವನವನ್ನ ಮಾಡ್ಲಿ, ಅವ್ರು ಬೇಕಾದ್ರೆ ನಮ್ ಜೀವನವನ್ನ ಬೇಕಾದ್ರೆ ಇಟ್ಕೊಳ್ಳಿ, ಅವ್ರು ಬೇಕಾದ್ರೆ ನಮ್ಗೆ ಆಹಾರ ಬೇಕಾದ್ರೆ ಕೊಡ್ಲಿ, ಇಲ್ಲಾಂದ್ರೆ ಬಿಡ್ಲಿ, ದೇಹ ಬೇಕಾದ್ರೆ ಹೇಗಾರು ಹೋಗ್ಲಿ ಅಂತ ಅವ್ರೆಲ್ಲಾ ಮಾಡ್ತಿದ್ರಪ್ಪ ಅವ್ರ ಶಿಷ್ಯರೆಲ್ಲ. ಹಾಗಾಗಿ ಅದ್ರಲ್ಲೆಲ್ಲ ನಾವ್ ಓದಿದೀವಿ, ಆ ರೀತಿ ದೇವ್ರನ್ನ ಯಾರ್ ಪಡೆಯಕ್ ಹೋಗ್ತಾರೋ ಅವ್ರಿಗೆ ಇವೆಲ್ಲ ಆಗತ್ತೆ ಅಂದ್ರೆ. ಈಗೆಲ್ರಿ ಆತರ ಇದಾರೆ, ಅವಾಗೆಲ್ಲ ರಾಮಕೃಷ್ಣ ಪರಮಹಂಸರು ಒಬ್ರಿದ್ರು, ಈಗೆಲ್ರಿ ಹೆಂಗಿದಾರೆ ಅಂತಂದ್ರು ಅಪ್ಪ ಅವ್ರು. ನಮಗ್ ಬಹಳ ಆಶ್ಚರ್ಯ ಆಗೋಯ್ತು. ಆಮೇಲೆ ತಿರ್ಗಾ ನಾನಂದೆ, ಅಪ್ಪ ನೀವ್ ಏನ್ ಹೇಳ್ತೀರಾ, ಸಾಕ್ಷಾತ್ಕಾರ ಆಯ್ತು ಅಂದ್ರೆ ಈ ಬಾಹ್ಯ ಜಗತ್ತಿನ ಭಾನ ಎಲ್ಲ ಹೊರ್ಟೋಗ್ಬೇಕು ಅಂತ ನಿಮ್ ಪ್ರಕಾರ ಅಲ್ವೇನ್ರಿ ಅಂದ್ರು ಅಪ್ಪ ಅವ್ರು. ಸಾಕ್ಷಾತ್ಕಾರ ಅಂದ್ರೆ ಏನದ್ರ ನಮ್ಗಾಗೆ ಹೇಳಿರೋದು, ಯಾವುದರ ಭಾನನು ನಮ್ಗಿರ್ಬಾರ್ದು, ಅದು ಆತ್ಮ ಸಾಕ್ಷಾತ್ಕಾರ ಅಂತಾನೆ ಹೇಳಿರೋದು. ಹಂಗಾಗಿ ಈ ರೀತಿ ಆಗ್ಬೇಕೇನ್ರಿ ಅಂದ್ರು ಅಪ್ಪ ಅವ್ರು. ನಾನಂದೆ, ಹ್ಞೂ ಅಪ್ಪ, ಬಾಹಿದ್ದು ಇರುತ್ತೋ ಇರಲ್ವೋ ಗೊತ್ತಿಲ್ಲ, ನಾನ್ ಆತ್ಮ ವಸ್ತುವನ್ನ ಅನುಭವಿಸೋದ್ ಬಹಳ ಮುಖ್ಯ, ಅದ್ರ ಕಡೆ ಅಪ್ಪ ಜಾಸ್ತಿ ಲಕ್ಷ್ಯ ಕೊಡೋದು ಅಂತ ನಾನಂದೆ. ಅದಕ್ಕೆ ಅಪ್ಪ ಅವ್ರು ಅಂದ್ರು, ಸಾಕ್ಷಾತ್ಕಾರ ಅಂದ್ರೆ ಏನ್ ಅನ್ಕೊಂಡಿದೀರಾ, ಜಗತ್ತನ್ನ ಮರಿಬೇಕು ಅಂತೀರಾ ಅಂತಂದ್ರು. ನಾನು, ಹೌದಪ್ಪ, ಮೊದ್ಲು ಪ್ರಾರಂಭದಲ್ಲಿ ಇವುಗಳನ್ನೆಲ್ಲ ಮರಿಲೇಬೇಕಲ್ಲ,
ದೇಹ ನಾನ್ ಅನ್ನೋದನ್ನ ಮರಿಬೇಕು, ಮನಸ್ಸು ನಾನ್ ಅನ್ನೋದನ್ನ ಮರಿಬೇಕು, ಇವೆಲ್ಲ ಮರಿಬೇಕು. ಇವೆಲ್ಲ ಮರಿದೆ ಹೆಂಗ್ ಆತ್ಮ ಸಾಕ್ಷಾತ್ಕಾರ ಆಗತ್ತೆ ಅಂತ ನಾನಂದೆ. ಅಪ್ಪ ಅವ್ರು ಸರಿ ಇವೆಲ್ಲ ಮರೆ ಆದ್ಮೇಲೆ ಮುಂದೇನ್ ಮಾಡೋರು ನೀವು ಅಂತಂದ್ರು. ಅದಕ್ಕೆ ನಾನಂದೆ ಇಲ್ಲಪ್ಪ, ಅಪ್ಪಾಜಿ ಅಂದ್ರು ಆತ್ಮಜ್ಞಾನ ಆದ್ಮೇಲೂನು ಪುನಃ ಅಪ್ಪ ಅವ್ರ ದೇಹ ಎಲ್ಲಾರು ಬಳಸ್ತಿದ್ರು, ರಮಣ ಮಹರ್ಷಿಗಳಾಗ್ಲಿ ಎಲ್ಲಾರು ಆಗ್ಲಿ ಆತ್ಮಜ್ಞಾನ ಆದ್ರೂ ಪುನಃ ದೇಹ ಬಳಸ್ತಿದ್ರು ಅಂತ ಅಪ್ಪಾಜಿ ಅಂದ್ರು. ಅದಕ್ ಅಪ್ಪ ಅವ್ರಂದ್ರು ಎಲ್ಲಿವರೆಗೂ ದೇಹ ಇರುತ್ತೋ ಅಲ್ಲಿವರೆಗೂ ಅದ್ರ ಭಾನ ಇರುತ್ತೆ. ನೀನ್ ಆತ್ಮಜ್ಞಾನಿ ಆಗು, ಏನಾರು ಆಗು, ಸಾಧಕ ಆಗು, ಮಾಮೂಲಿ ಮನುಷ್ಯ ಇರು, ಗೊತ್ತಿರು ಗೊತ್ತಿಲ್ದೇ ಇರು, ಅದ್ರ ಭಾನ ಇರುತ್ತೆ ಅಂತ ಅಪ್ಪ ಅವ್ರಂದ್ರು. ನಾನಂದ್ರೆ ಹಾಗಾದ್ರೆ ಹಸಿವೆ ತೃಷಯ ರೋಗ ಎಲ್ಲವೂ ಆಗತ್ತ ಹಂಗಾರೆ ಆತ್ಮಜ್ಞಾನ ಆದ್ರುವೆ ಅಂತ. ಅಪ್ಪ ಅವ್ರು ಇಲ್ಲ ಅದೆಲ್ಲ ಆದ್ರೂ ಇರುತ್ತೆ ಅಂದ್ರಲ್ಲ, ಹಂಗಾರೆ ಆತ್ಮಜ್ಞಾನ ನಾನಂದೆ. ಗೊತ್ತಾಗ್ದೆ ಏನ್ರಿ ಅಂದ್ರ ಅಪ್ಪ ಅವ್ರು. ಹಸುವೆ ತೃಷಯ ಎಲ್ಲವೂ ಆಗತ್ತಾ ಅಂತ ನಾನು. ಗೊತ್ತಾಗ್ದೆ ಏನ್ರಿ ಅಂತಂದ್ರು. ನಾನಂದೆ ಹಂಗಾದ್ರೆ ಆತ್ಮ ಸಾಕ್ಷಾತ್ಕಾರ ಪಡ್ಕೊಂಡ್ ಏನ್ ಪ್ರಯೋಜನ? ಮಾಮೂಲಿ ಕಾಯಿಲೆ ಹಸಿವೆ ತೃಷೆ ಎಲ್ಲವೂ ನಮ್ಮಂಗೆ ಅವ್ರಿಗೆ ಆಗತ್ತೆ ಅಂದ್ರೆ ಆತ್ಮಜ್ಞಾನ ಪಡ್ಕೊಂಡ್ ಏನ್ ಪ್ರಯೋಜನ ಅಂತ. ಅದಕ್ ಅಪ್ಪ ಅವ್ರಂದ್ರು ಅಲ್ರಿ ನಾನ್ ಆತ್ಮ ಇದೀನಿ, ನನ್ ಕೈಗೆ ಈಗ ನೋವಾಯ್ತು, ಆ ನೋವು ನನ್ಗ್ ಗೊತ್ತಾಗತ್ತಾರೋ ಇಲ್ರಿ ಅಂತಂದ್ರು. ಅದಕ್ ನಾನಂದೆ ಹಂಗಾರಪ್ಪ ಎಲ್ಲವೂ ಗೊತ್ತಾಗತ್ತೆ ನನಗ್ ನೋವಾಗತ್ತೆ ಅನ್ನಂಗಿದ್ರೆ ಆತ್ಮಜ್ಞಾನ ಪಡ್ಕೊಂಡ್ ಏನ್ ಮಾಡೋದು? ಹಂಗಾರ ಆತ್ಮಜ್ಞಾನ ಅನುಭವಿಸಿ ಏನ್ ಪ್ರಯೋಜನ ಅಂತ. ಅದಕ್ಕೆ ಅಪ್ಪ ಅವ್ರಂದ್ರು ನೋಡ್ರಿ, ನಿಮ್ಗೆ ಹೇಗೆ ಶರೀರ ಇರುತ್ತೋ ಹಾಗೆ ಅವ್ರಿಗೂ ಶರೀರ ಇರುತ್ತೆ. ಆದ್ರೆ ನಿಮ್ಗೆ ಹೇಗೆ ಏನ್ ಶರೀರಕ್ಕೆ ಏನೇನಾಗುತ್ತೋ ಅವ್ರಿಗೂ ಆಗತ್ತೆ. ಹಾಗಾದ್ರೆ ಅವ್ರು ನನಗೆ ಅನುಭವಿಸ್ತಾರ ಅಂತಂದೆ ನಾನು. ಅದಕ್ಕೆ ಅಪ್ಪ ಅವ್ರಂದ್ರು ನಿಮ್ಮಂಗಲ್ಲ, ಈಗ ರಮಣ ಮಹರ್ಷಿಗಳಿಗೆ ದೊಡ್ಡ ಕಾಯಿಲೆ ಬಂತು, ರಾಮಕೃಷ್ಣ ಪರಮಹಂಸರಿಗೂ ಕಾಯಿಲೆ ಬಂತು. ನಾನಂದೆ ಈಗ ಕಾಯಿಲೆ ಬಂತಲ್ಲಪ್ಪ, ನಾನ್ ಅನುಭವಿಸ್ತೀನಿ ಅದೇ ಕಾಯಿಲೆ ಏನಾರು ನಮ್ಗೇನಾರ ಆದ್ರೆ ನಾನ್ ಅನುಭವಿಸೋ ರೀತಿನೂ ಮಹಾತ್ಮರು ಅನುಭವಿಸೋ ರೀತಿನೂ ಒಂದೇ ರೀತಿ ಇರತ್ತಾ ಅಂತ ನಾನಂದೆ. ಅದಕ್ ಅಪ್ಪ ಅವ್ರಂದ್ರು ಅದ್ ಬೇರೆ ರೀ, ನೀವು ಬಹಳ ತಲೆಗೆ ಹಾಕೊಂಡ್ ಅನುಭವಿಸ್ತೀರಾ, ಅವ್ರ ಅದನ್ನ ಸಾಕ್ಷಿಯಾಗಿ ಅನುಭವಿಸ್ತಾರೆ ಅಂತ ಅಂದ್ರು ಅಪ್ಪ ಅವ್ರು. ಆಮೇಲೆ ನಿಮ್ಗೆ ಅಪ್ಪ ಅವ್ರು ತಿರ್ಗಾದ್ರು ನೀವು ಬಹಳ ದೇಹದ್ದು ಬಹಳ ತಲೆಗೆ ಹಾಕೋತೀರಿ, ಅವ್ರು ಬಹಳ ತಲೆಗೆ ಹಾಕೊಳಲ್ಲ ಅದನ್ನ ಅಂತಂದ್ರು. ಇಲ್ಲಪ್ಪ ಹಸಿವೆ ಗಿಸುವೆ ಎಲ್ಲ ಏನಾದ್ರೂ ಪರವಾಗಿರ್ಲಿಲ್ಲ, ನಾವೇನ್ ಹಾಕೋತಿರ್ಲಿಲ್ಲ ಅಷ್ಟೊಂದು ತಲೆಗೆ. ಈ ಕಾಯಿಲೆ ಬರುತ್ತಲ್ಲಪ್ಪ ಅದು ಬಹಳ ನಮ್ಗೆ ಅದನ್ನ ನೋವು ಉಂಟು ಮಾಡುತ್ತಲ್ಲ, ಅದಕ್ ಬಹಳ ದುಃಖ ಅನುಭವಿಸ್ತೀವಿ ಅದು ಅಂತಂದೆ. ಅದಕ್ಕೆ ಅಪ್ಪ ಅವ್ರಂದ್ರು ಕಾಯಿಲೆ ಅಂತಿರಲ್ಲ ನೀವು, ಆ ಕಾಯಿಲೆ ಬರೀ ಸ್ವಲ್ಪ ದಿನ ಬಂದಿರುತ್ತೆ. ಈಗ ಒಂದ್ ಜ್ವರ ಬಂತು, ಒಂದ್ 2-3 ದಿನ ಇರುತ್ತೆ. ಬೇರೆ ಯಾವ್ದೋ ನೆಗಡಿ ಬಂತು, ಒಂದ್ ಸ್ವಲ್ಪ ದಿನ ಇರುತ್ತೆ, ಹೊರ್ಟೋಗುತ್ತೆ. ಈ ಹಸುವೆ ಅನ್ನೋದಿದೆಯಲ್ಲ ಅದು ನಿತ್ಯ ಕಾಯಿಲೆ ಅಂತೆ. ಅದ್ ಅಪ್ಪ ಅವ್ರಂದ್ರು ದಿನಾ ಕಾಯಿಲೆ ಅದು, ನಿಮಗೆ ಸಾಯೋವರೆಗೂ ಇರುತ್ತೆ ಈ ಕಾಯಿಲೆ ಅದು. ಅದು ದಿನಾ ಕಾಯಿಲೆ ಇಲ್ರಿ, ಹಸುವೆ ಅನ್ನೋದೇ ಒಂದ್ ಕಾಯಿಲೆ ಇದೆಯಲ್ರಿ, 4 ತಾಸ್ ತಡ ಆದ್ರೆ ಸಾಕು ನಿಮ್ ಕೈ ತಡ್ಕೊಳಕ್ ಆಗಲ್ಲ ಅಂತದು. ಇನ್ನ ಬೇರೆ ಈ ಕಾಯಿಲೆ ಬಗ್ಗೆ ಯಾಕಷ್ಟೆಲ್ಲ ಕೆಡಿಸ್ಕೊತೀರಾ? ಆ ಕಾಯಿಲೆ ಬರುತ್ತೆ ಈ ಕಾಯಿಲೆ ಬರುತ್ತೆ ಅಂತ 4 ದಿನ ಇದ್ದೋಕೇನ್ ಬಂದಿದೆ, ಬಾಳ್ ಚಲೋ ಇದೆ, ಆರಾಮಾಗಿ ಅನ್ಭವ್ಸ್ ಹೋಗೋದು ಅಂತ ಅಂದ್ರು. ಅದಕ್ ನಾನಂದೆಪ್ಪ ಈಗೇನೋ ಬಹಳ ಚೆನ್ನಾಗೆ ಪರವಾಗಿಲ್ಲ, ಯೌವನ ಇದೆ, ದೇಹ ಸಶಕ್ತ ಇದೆ, ಪರವಾಗಿಲ್ಲ, ವಯಸ್ಸಾದಾಗ ಬಹಳ ಕಷ್ಟ ಆಗತ್ತಪ್ಪ ಅಂತ ನಾನು. ಹಾಗಾಗಿ ಅವ್ರ ಅಪ್ಪ ಅವ್ರಂದ್ರು ಕಷ್ಟ ಆಗ್ಲಿ ಬಿಡ್ಲಿ, ಕೆಲವು ವರ್ಷ ಇರುತ್ತಲ್ಲ, ಕೆಲವು ವರ್ಷನಾದ್ರೂ ಚೆನ್ನಾಗಿತ್ತಲ್ಲ, ಹುಡ್ದಾಗಿಂದ ಏನ್ ಪೂರ್ತಿ ಕಾಯಿಲೆಲ್ಲೇ ಇದ್ದೀರಾ? ಏನಿಲ್ವಲ್ಲ, ಮಧ್ಯದಲ್ಲೂ ಸ್ವಲ್ಪ ಚೆನ್ನಾಗಿತ್ತಲ್ಲ, ಸ್ವಲ್ಪ ಚಲೋ ಇರುತ್ತಲ್ಲ. ಹಾಗಾಗಿ ಅದನ್ನ ಈಗ ಗಾಡಿ ತಗೊಂಡಿರ್ತೀವಿ, ಅದನ್ನ ಉದಾಹರಣೆ ಹೇಳಿದ್ರು, ಅದು ಹಳೇದಾಯ್ತು ಬಿಟ್ಬಿಡೋದು, ಬಿಡ್ತೀವಲ್ಲ ಆ ರೀತಿ ಅದನ್ನ ಅದೇ ಒಂದು 25 ಕಿಲೋಮೀಟರ್ ಹೋಗುತ್ತೆ, ಕೆಲವು ಸಲ ಅಲ್ಲಲ್ಲೇ ನಿಂತು ಹೋಗ್ಬಿಡುತ್ತೆ, ಆಮೇಲೆ ತಿರ್ಗಾ ಸ್ಟಾರ್ಟ್ ಆಗತ್ತೆ. ಆ ರೀತಿ ದೇಹ ಕೆಲವು ವರ್ಷ ಅದು ಚೆನ್ನಾಗ್ ಬಂತಲ್ಲ, ಹಾಗಾಗಿ ಅದ್ರ ಕಡೆ ಲಕ್ಷ್ಯ ಕೊಡ್ರಿ ಅಂತ ಅಪ್ಪ ಅವ್ರು ಅಂತಿದ್ರು. ಅದಕ್ಕೆ ಅಪ್ಪ ಈಗ ಗುರುಕರಣೆ, ಗುರು ಭಕ್ತಿ ಮತ್ತೆ ಆತ್ಮ ಸಾಕ್ಷಾತ್ಕಾರ ಇವೆಲ್ಲ ಬೇಡವಾ ಅಂತಂದೆ. ಇವೆಲ್ಲ ಎಷ್ಟ್ ಕಷ್ಟ ಪಟ್ಟು ಆತ್ಮಜ್ಞಾನ ಪಡ್ಕೋತೀವಿ ಅಂತೆಲ್ಲ ಅಂದೆ. ಅದಕ್ಕೆ ಅಪ್ಪ ಅವ್ರಂದ್ರೆ ನೋಡ್ರಿ, ಗುರುಕರಣೆ ಅವೆಲ್ಲ ಏನು ಆಗಲ್ಲ, ಗುರುಕರಣೆ ಗುರುಕೃಪೆ ಅನ್ನೋದ್ ಏನು ಅಲ್ಲ, ಹಂಗಾರ್ ಮತ್ ನಾವೇ ಕಷ್ಟ ಪಡ್ಬೇಕಾ ಅಂತಂದೆ. ಅದಕ್ಕೆ ಅಪ್ಪ ಅವ್ರಂದ್ರು ನೋಡ್ರಿ, ನಮಗ್ ಕಷ್ಟ ಆಗ್ಬಾರ್ದು, ಅದಕ್ಕೆ ಗುರುಗಳ್ ಬೇಕು, ಅದಕ್ಕೋಸ್ಕರ ಗುರುಗಳಿರೋದ. ಹಂಗಾದ್ರೆ ಗುರುಗಳೇನ್ ಡಾಕ್ಟ್ರ? ನಿಮ್ಗೆ ನೆಗಡಿ ಬಂತು, ಗುರುಗಳ್ ನೆಗಡಿ ಹೋಗ್ಸಂಗ್ ಮಾಡಿದ್ರು, ಗುರುಗಳ್ ನಿಮ್ಗೆ ಏನೋ ತೊಂದ್ರೆ ಆಯ್ತು ಅವ್ರು ಹೋಗ್ದಂಗ್ ಮಾಡಿದ್ರು, ಅವ್ರ ಅದೇನ್ ಡಾಕ್ಟರ್ ಇರ್ತಾರ ಅವ್ರು ಅಂತ ಅಪ್ಪ ಅವ್ರು. ಹಾಗಾಗಿ ಅವೆಲ್ಲ ಏನನ್ನ ಅನ್ಕೋತೀರಾ, ಅವೆಲ್ಲ ಸುಮ್ನೆ ನೀವ್ ಬಹಳ ತಲೆಗೆ ಹಾಕೊಂಡಿದೀರಾ ಅಂತ ಅಪ್ಪ ಅವ್ರು. ಆಮೇಲೆ ತಿರ್ಗಾ ಅಂದ್ರು ಅಪ್ಪ ಅವ್ರು ನೋಡ್ರಿ, ನೀವ್ ಅದೇನೋ ಅತ್ಯಂತ ದುಃಖ ನಿವೃತ್ತಿ, ಹಾಗಂದ್ರೆ ಏನ್ರಿ? ಹಂಗಾರೆ ಅವ್ರ ಡಾಕ್ಟ್ರ ಎಲ್ಲಾ ದುಃಖನೂ ಹೋಗಿಸ್ಬಿಡ್ತಾರೆ, ನಿಮ್ ದೇಹದಲ್ಲಿ ಏನೇನಾಗತ್ತೆ, ಮನ್ಸಲ್ಲಿ ಏನೇನಾಗತ್ತೆ ಎಲ್ಲಾ ಹೋಗಿಸ್ಬಿಡ್ತಾರ ಅವ್ರು. ಹ್ಞೂ ಅಪ್ಪ ಹಂಗೆ ಕೇಳಿರೋದು, ಗುರುಕೃಪೆ ಅಂತೆಲ್ಲ ಅಂತಾರಲ್ಲಪ್ಪ, ಅದನ್ನೇ ಅಲ್ವಾ ಅದು ಅಂತ ನಾನಂತಂದೆ. ಇನ್ನೊಂದ್ ಸ್ವಲ್ಪ ಇದೆ, ಅದು ನಾಳೆ ನೋಡೋಣ, ಸಮಯ ಆಯ್ತು.